जैनं जयतु शासनं नमो अर्यन्तानं नमो सिद्धानं नमो आयर्यानं नमो छायानं नमो लोभे सहस्रावनं। जय बोलो अनंत अनंत सिद्ध परमात्मा भगवान की, 24 भगवान की, 3 कम 9 कोटि मुनिराज की, परम पूजाचार्य शांति सागर गुरुदेव की, परम पूजाचार्य आदि सागर गुरुदेव की, आचार्य गणाधिपति कुंतु सागर गुरुदेव की, आचार्य देवनंदी गुरुदेव की, दीक्षा गुरु जय कीर्ति गुरुदेव की। ಯಾಕೋ ನಮ್ಮ ಪ್ರವಚನ ಬೇಸರ ಆಯ್ತಾನೆ? ಯಾರಿಗೆ ಇಲ್ಲ ಮಳೆ? ಹಾಂ ಹೌದು, ಮಳೆ ದೇಶದಿಂದ ಎಲ್ಲರೂ ಹೋಗೋದಿರಲಿ, 100 ಕಿಲೋಮೀಟ್ರ್ ಹೊಡಿತಾರೆ ಕಾರ. ತಮ್ಮದು ಏನಾದ್ರು ಕೆಲಸ ಇತ್ತಂದ್ರೆ 100 ಕಿಲೋಮೀಟ್ರ್ ಹೊಡಿತಾರೆ. ಮಳೆ ಇರಲಿ ಮತ್ತು ಹೊಳೆ ಬರಲಿ, ಅಲ್ಲೆಲ್ಲ ಇರ್ತೈತೆ. ಹೊಳೆ ಬಂದ್ರೂ ಹೋಗ್ಲಕ್ಕ ಅನುಕೂಲ ಇರ್ತಂತಾರೆ. ಅಂದ್ರೆ ಒಳ್ಳೆ ಕೆಲಸಕ್ಕೆ ಇದು ಯಾಕೆ ಹಂಗಂದ್ರೆ ಅದು ಕರ್ಮ ಏನು ಮಾಡೋಕ್ಕಾಗೋದಿಲ್ಲ, ಅಡ್ಡಿ ಮಾಡುತ್ತೆ ಅದು ಕರ್ಮ. ಒಳ್ಳೇದ ಯಾವಾಗೂ ಒಳ್ಳೇದಕ್ಕೆ ಅಂದ್ರೆ ಬೇಡ, ಯಾಕಂದ್ರೆ ಕರ್ಮ ಸಿದ್ಧಾಂತ ಹಾಗೆ ಐತಿ. ಇರಲಿ, ಅದೇನಿಲ್ಲ, ತೊಂದರೆ ಇಲ್ಲ. ಇಷ್ಟಾದರೂ ಬಂದಿದ್ದಾರೆ, ಭಾಳ ಹರ್ಷತೆ ಅನ್ನೋದೈತಿ. ಈಗ ಮಣ್ಣಿಂದ ಇದಕ್ಕೆ ಎಷ್ಟು ಮಂದಿ ಆಗಿದ್ದಾರೆ? ಮಣ್ಣಿಂದ ಎಷ್ಟು ಮಂದಿ ಪ್ರವಚನ ಕೇಳಿದ್ದಾರೆ? 980 ಮಂದಿ. ಅಂದರೆ ಎಷ್ಟರಕ್ಕೊತ್ತು ಕೇಳಿದ್ದಾರೆ? 980 ಅಂದ್ರೆ 1000 ಗಟ್ಟಲೆ ಜನ ಆಗೈತೆ. ಇರಲಿ, ಮೊನ್ನೆ ನಾವು ಏನು ಹೇಳಿದ್ದು ಅಂದ್ರೆ, ಪರನಿಂದ ಮುನಿನಿಂದ ಯಾವಾಗೂ ಮಾಡಬೇಡ್ರಿ, ಕರ್ಮ ಬಂದ ಮಾಡ್ಕೋಬಾರ್ದು. ಇದು ಮಹಾನ್ ಪಾಪ ಅಂತ ಹೇಳಿದ್ದು. ಅದರ ಎಷ್ಟು ಮಂದಿ ಎಷ್ಟು ಲಗೆ ಹೋಗಂಗಿಲ್ಲ, ಅದಕ್ಕೆ ಸಮಯ ಹತ್ತೈತಿ, ಅದಕ್ಕೆ ಪ್ರಯತ್ನ ಮಾಡಕ್ಕೆ ಹತ್ತೈತಿ. ಇರ್ಲದ ಮತ್ತು ಈಗ 4 ಮಾತು ನಾನು ಹೇಳ್ತೀನಿ ನಿಮ್ಮ ಜೀವನದಾಗ. ಅವು ಯಾವಾಗೂ ಮರಿಬಾರ್ದು ಅಂದ್ರೆ, ಮರಿಬೇಕು 2 ಮಾತು, ಮರಿಬಾರ್ದು ಅವು 2 ಮಾತು. ಯಾವಾಗೂ ನೆನಪಲ್ಲಿ ಇಟ್ಕೋಬಾರ್ದು. ಮರಿ ಅಂಥವು 2 ಮಾತು, ಮರಿಬೇಕನ್ನೋಂಥವು 2 ಮಾತು. ಅವು ಎಂಥ ಮಾತು? ಯಾರಾದರೂ ಹೇಳ್ತಾರೆ? ಇದು ನಮ್ಮದು ಪ್ರಶ್ನೆ ಐತಿ. ಯಾರಾದರೂ ಹೇಳ್ತಾರೆ? ಮರಿಬೇಕಂತಾವು 2 ಮಾತು, ಮರಿಬಾರ್ದಂಥವು 2 ಮಾತು. 4 ಮಾತು ಸಾಕು, ನಮ್ಮ ಜೀವನ ಸಫಲ, ಜೀವನ ಕಲ್ಯಾಣ ಆಗಿ ಹೋಗ್ತೀವಿ. ಯಾರು ಹೇಳ್ತಾರೆ? ಹೇಳ್ತೀರಿ ನೀವು? ಯಾರಾದರೂ ಹೇಳ್ತಿದ್ರು ಹೇಳ್ರಿ. ಎರಡು ಮಾತು ಮರಿಬಾರ್ದಂದ್ರೆ, ಒಂದು ಭಗವಂತನ ಎಂದೂ ಮರಿಬಾರ್ದು. ಜೀವನದಾಗ ಭಗವಂತ ಅನ್ನೋದು ಏನೈತಿ ಶಬ್ದ, ಅದು ಎಂದೂ ನಾವು ಎಂದ್ರಿ ರಾತ್ರಿ ಹಗಲಿ ನಾವು ಎಲ್ಲಿ ಎದ್ದೆಲ್ಲಿ ಕೂತ್ರೆ ನಿತ್ರ ಎದ್ರ ಮಲಗಿರ ಆ ಶಬ್ದ ತಗೊಂಡ ಏನೈತಿ ನಾವು ಇರಬೇಕು. ಅದು ಎಂದೂ ಯಾವ ಸಮಯಕ್ಕೂ ಮರಿಬಾರ್ದು. ಇಲ್ಲಿ ಹೆಂಗೆ ಹಿಡಿಬೇಕು ಅಲ್ಲೇ ಹೆಂಗೆ ಹಿಡಿಬೇಕಲ್ಲ. ನಾನು ಇನ್ನೂ ಸ್ನಾನ ಮಾಡಿಲ್ಲ, ನಾನು ಶೌಚಾಲಯದಲ್ಲಿ ಹೋಗಿದ್ದೇನೆ, ಅಲ್ಲಿ ಹೆಂಗೆ ಅದನ್ನು ಇದು ಮಾಡಬೇಕು ಅಲ್ಲ, ಅದನ್ನು ಯಾವಾಗೂ ಮರೆಯಬಾರ್ದು. ಎಷ್ಟೋ ಮಂದಿ ಪ್ರಾಣ ಶೌಚಾಲಯದಾಗ ಹೋಗಿತ್ತಿಲ್ಲ. ಕಾಡಿಗೆ ಹೋದಾಗ
ಎಷ್ಟೋ ಮಂದಿ ಹೇಳಿದ್ರು, ನಾನು ಇಲ್ಲಿ ಎಂತ ಇಲ್ಲಿ ಅದನ್ನು ಭಗವಂತ ನೆನೆಬಾರ್ದು, ನೀವು ಹೊರಗೆ ಹೋಗಿಸ್ತಕ್ಕೆ ಬದುಕೋದಿಲ್ಲ. ಅದಕ್ಕೆ ಆ ಮಾತ ಭಗವಂತನ ಅನ್ನೋದು ಎಂದೂ ಮರಿಬಾರ್ದು. ಎರಡನೇ ಮಾತು ಅಂದರೆ ಸಾವಂದ ಅದನ್ನು ಮರಿಬಾರ್ದು. ಒಬ್ಬ ವ್ಯಕ್ತಿ ತೀರಿಕೊಂಡು ಹೋಗಿದ್ದ. ಎಲ್ಲ ಜನ ಆ ಶವದ ಬೆಂಡನೆತ್ತಿ ಹೊಂಟಿದ್ರು. ಎಷ್ಟೋ ಜನ ಮೇಲ್ಗಡೆ ತೆಳಗಡೆ ಅಲ್ಲಿ ಇಲ್ಲಿ ನಿತ್ತಿ ನೋಡ್ತಿದ್ರು. ಏನಂತಿದ್ರು, ನಿನ್ನೆ ಇದ್ದ ಇವತ್ತ ಹೊಂಟ. ಈ ಜನ ಒಂದು ದಿವಸ ನನಗೂ ಇದೇ ಥರ ಈ ಶವದ ಬೆನ್ನಂಗತ್ತಿದ್ದಾರೋ, ನಾನು ಒಂದು ದಿವಸ ಇದೇ ಥರ ಶವ ಆಗ್ತೇನೆ. ಮತ್ತು ಈ ಜನ ಹೇಗೆ ಬೆನ್ನು ಹತ್ತಾರೋ ಅದು ನೆನಪಿರಬೇಕು. ಅಂದರೆ ಸಾವ ಖಂಡಿತ ಐತಿ. ಮಹಾವೀರ, ಕೃಷ್ಣ, ಬುದ್ಧ, ಆದಿನಾಥ ಇವ್ರನ್ನ ಯಾರು ಮಾಡಿಲ್ಲ. ಯಾರು ಮಾಡಿದಾರೋ? ಅವ್ರನ್ನ ಯಾರೂ ಮಾಡಿಲ್ಲ, ಅವರೇ ಆಗಿದ್ದಾರೋ. ತಾವ ಕೃಷ್ಣ ಆಗಿದ್ದಾನೋ, ತನ್ನಿಂದ ತಾನೇ ಮಹಾವೀರ ಆಗಿದ್ದಾನೋ, ತನ್ನಿಂದ ತಾನೇ ಆದಿನಾಥ ಆಗಿದ್ದಾನೋ, ಬುದ್ಧ ಆಗಿದ್ದಾನೋ. ಅಂದ್ರೆ ಹೇಳೋ ತಾತ್ಪರ್ಯ ಅಂದ್ರೆ ನಾವು ಯಾರನ್ನ ಹೊಗಳ್ರ ಆಗ್ತೈತಲ್ಲ, ನಮ್ಮದು ನಾವು ಏನೈತಿ ಆಗಲಾಕತ್ತೈತಿ. ನಮ್ಮದು ನಾವು ಆಗಬೇಕು. ನಿಮ್ಮ ಜೀವನ ನಡೆಸಿ ಯಾರು ಸಂಪಾದನೆ ಮಾಡಿಕೊಡ್ತಾರೆ? ನೀವು ಹೇಗಾರ ಏನಾರು ಮಾಡಿರಿ, ವ್ಯಾಪಾರ ಮಾಡಿರಿ, ಉದ್ಯೋಗ ಮಾಡಿರಿ, ಸರ್ವಿಸ್ ಮಾಡಿರಿ, ಹೇಗಾರು ಮಾಡಿ ಸಂಪಾದನೆ ಮಾಡ್ತಾರಲ್ಲ, ಆಗ ನಿಮ್ಮದು ನೀವು ಆಗಬೇಕು. ಕೃಷ್ಣ, ಮಹಾವೀರ ತಾವ ಆಗಲಕ್ಕತ್ತೈತಿ. ಇರಲಿ, ಇವು ಎರಡು ಮಾತು ಎಂದು ಯಾವ ಕಾಲಕ್ಕೂ ನಾವು ಮರಿಬಾರ್ದು. ಇನ್ನು ಎರಡು ಮಾತು ಮರೆಯುವಂಥವು ಯಾವುದಂದ್ರೆ, ಇನ್ನೊಬ್ಬರಿಗೆ ನಾವು ಉಪಕಾರ ಮಾಡಿದ್ದು ಅಂದ್ರೆ ಅದನ್ನು ಎಂದೂ ನೆನಪಿಡಿಬಾರ್ದು. ಇನ್ನೊಬ್ಬರಿಗೆ ನಾವು ಪರೋಪಕಾರ ಮಾಡಿದ್ದು, ಒಂದು ದಾನ ಮಾಡಿದ್ದು ಅಂದ್ರೆ ಅದನ್ನು ನಾವು ಎಂದೂ ಇಟ್ಕೋಬಾರ್ದು. ಅದನ್ನು ಆ ಕ್ಷಣದಾಗ ನಾವು ಬಿಟ್ಬಿಡ್ಬೇಕು, ಅದನ್ನು ಮರ್ತ ಬಿಡಬೇಕು ನಾವು. ಆಮೇಲೆ ಮೂರನೇ ಮಾತು, ಯಾರಾದರೂ ನಮ್ಮ ಮ್ಯಾಗ ಕೆಟ್ಟ ಯಾರಾದರೂ ಮಾತಾಡಿದ್ರೆ ಅದೇ ಕ್ಷಣದಾಗೂ ಅದನ್ನೇ ಮರಿಬೇಕು. ಅವ್ರು ಏನೋ ಮಾತಾಡಲಿ, ಅದನ್ನು ಯಾವಾಗೂ ನಾವು ಹಿಡಿಬಾರ್ದು, ಅದೇ ಕ್ಷಣದಾಗ ಮರೆತು ಬಿಡಬೇಕು. ಇವನು ಯಾಕೆ ಮರಿಬೇಕು, ಅವನು ಯಾಕೆ ಮರಿಬಾರ್ದು? ಭಾಳ ಇಲ್ಲ. ಜೈನ ಧರ್ಮ ತಿಳ್ಕೊಳಕ್ಕೆ ಭಾಳ ರಶ್ಯ ಐತಿ, ನಡಿಲಕ್ಕೆ ಭಾಳ ಸುಲಭ ಐತಿ. ಈ ಎರಡು ಮಾತು ಮರಿಬೇಕು ಯಾಕ? ಅವೆರಡು ಮಾತು ಮರಿಬಾರ್ದು ಯಾಕ? ಮರಿಬಾರದಂಥ ಮಾತು ಏನಿದಾವೋ ನಿಮ್ಮನ್ನು ಉಂಚ ಸ್ಥಾನಕ್ಕೆ ಒಯ್ದೈತಿ. ನಿಮ್ಮನ್ನು ಮೇಲೆ ಇರ್ತಿ, ತೆಳಗಿಂದ ಮೇಲೆ ಇರ್ತಿ. ಮೊನ್ನೆ ಹೇಳಿದೆ ನಾನು ಕಾಣಿಯನ ಕತೆ. ಯಾವಾಗ ಅನ್ನತಿ ಬ್ರಾಹ್ಮಣ ಅಂತೆ, ಯಾವಾಗ ಧರ್ಮದಿಂದ ಚ್ಯುತ ಆದಳು, ತೆಳಗ ಹೋದಳು. ಯಾವಾಗ ಅನ್ನತಿ ಮತ್ತೆ ಧರ್ಮದ ಸಾನ್ನಿಧ್ಯದಾಗ ಯಾವಾಗ ಬಂದಳು, ಮತ್ತೆ ಮೇಲೆ ಸ್ವರ್ಗ ದೇವಿ ಆದಳು, ರಾಜನ ಮಗಳಾದಳು, ಕೃಷ್ಣ ಪತ್ನಿ ಆದಳು, ಮತ್ತೆ ಸ್ವರ್ಗವಾದಳು. ಧರ್ಮ ಮಾರ್ಗದಿಂದ ಯಾವಾಗ ಚ್ಯುತ ಆದಳು, ದುಃಖ ಭೋಗಿಸಿದ ಜೀವ, ಅದೇ ಜೀವ ಮತ್ತೆ ಧರ್ಮ ಮಾರ್ಗದಾಗ ಮತ್ತೆ ಧರ್ಮ ಸಾನ್ನಿಧ್ಯ ಯಾವತ್ತು ಮೇಲೆ ಏರಿತು.
ಇವು ಎರಡು ಮಾತು ಯಾಕೆ ಮರಿಬಾರದು ಅಂದ್ರೆ ಅದು ನಿಮ್ಮನ್ನ ಮೇಲೆ ಓದ್ಬಿಡುತ್ತೆ. ಇವು ಎರಡು ಮಾತು ಯಾಕೆ ಮರಿಬಾರ್ದು, ಮರೆತು ಬಿಡಬೇಕು. ಯಾಕಂದ್ರೆ ಅಲ್ಲಿ ಏನಾಗ್ತೈತಿ, ಒಂದು ಉಪಕಾರ ಮಾಡಿದ್ದ ನಾನು ಮಾಡಿದ್ದೇನೆ, ನಾನೇ ಇವನಿಗೆ ಎಲ್ಲ ಇದು ಮಾಡಿಕೊಟ್ಟಿದ್ದೀನಿ, ನಾನೇ ಎಲ್ಲ ಇವನಿಗೆ ಬಿಸ್ನೆಸ್ ಮಾಡಿಕೊಟ್ನು, ನಾನೇ ಎಲ್ಲ ಇವಂಗೆ ಮನೆ ಇದೆಲ್ಲ ಮಾಡಿಸ್ಕೊಟ್ನು, ನಾನೇ ಬ್ಯಾಂಕದ ಲೋನ್ ಮಾಡಿಸ್ಕೊಟ್ನು, ಅಥವಾ ಪ್ರತಿಯೊಂದೆಲ್ಲ ನಾನೇ ಮಾಡಿದೆ, ನನ್ನಿಂದ ಇವನ್ನೆಲ್ಲ ಇದಾದ. ಇಲ್ಲಿ ಈ ಶಬ್ದ ಏನಾಗ್ತೈತಿ ಅಂದ್ರೆ ಅಲ್ಲಿ ರಾಗ ದೇಶ ಬೆಳಿತೈತಿ. ನಮ್ಮದು ಏನಾಗುತ್ತೆ, ದೇಶ ಬೆಳಿತೈತಿ. ಇವನು ನಮ್ಮ ಕೆಡಕ ಮಾಡಿದ, ಇವನೇ ನಮ್ಮನ್ನೆಲ್ಲ ಕೆಟ್ಟ ಮಾಡಿದ, ಇವನೇ ನಮ್ಮನ್ನೆಲ್ಲ ಹಾಳು ಮಾಡಿದ. ಯಾರು ಹಾಳು ಮಾಡಿಲ್ಲ, ಯಾರು ಒಳ್ಳೆಯದು ಮಾಡಿಲ್ಲ. ನಮಗೆ ಯಾರೂ ಒಳ್ಳೇದು ಮಾಡಲಿಲ್ಲ, ನಮಗೆ ಯಾರ್ದು ಕೆಟ್ಟದ್ದು ಮಾಡಿಲ್ಲ. ನಮ್ಮದು ನಾವೇ ಮಾಡಿಕೊಂಡು, ಕೃಷ್ಣ ನಾನೇ ಆಗಬೇಕು, ಮಹಾವೀರ ನಾನೇ ಆಗಬೇಕು. ಇವರ ನಿಮಿತ್ತಿ ಮಾತ್ರ ಇದ್ದಾರೋ, ಕೆಟ್ಟ ಮಾಡ್ಕೋ ಇವರು ನಿಮಿತ್ತರಿದ್ದಾರೋ, ಒಳ್ಳೇದು ಮಾಡ್ಕೋ ಎತ್ತರಿದ್ದಾರೋ, ಕೆಡಕ್ಕೆ ಯಾವಾಗ ಅವ್ರು ಮಾಡ್ರು ಅದು ನನ್ನ ಪಾಪಕರ್ಮ ಉದಯಕ್ಕೆ ಬಂದೈತಿ. ಯಾವಾಗ ನನಗೆ ಒಳ್ಳೇದು ಮಾಡ್ರು ಅದು ನನ್ನ ಪುಣ್ಯಕರ್ಮ ಉದಯಕ್ಕೆ ಬಂದೈತಿ. ನಿಮಿತ್ತಿ ಮಾತ್ರ ಹೊರಗಿನವರಾಗ್ತಾರೆ. ಅದರಲ್ಲಿ ನಮಗೇನಾಗ್ತಿತ್ತಂದ್ರೆ ರಾಗ ದೇಶ ಬೆಳಿತೈತಿ. ಇವರೇ ಕೆಟ್ಟು ಮಾಡ್ರು, ಇವರೇ ಒಳ್ಳೇದು ಮಾಡ್ರು. ಯಾರು ಒಳ್ಳೇದು ಮಾಡಿಲ್ಲ, ಯಾರು ಕೆಟ್ಟದ್ದು ಮಾಡಿಲ್ಲ. ಇವು ಎರಡು ಮಾತು ಯಾವಾಗಲೂ ನಾವು ಇಟ್ಕೋಬಾರ್ದು. ದಾನ ದುರ್ಗತಿ ನಾಶ ಐತಿ, ದಾನ ದುರ್ಗತಿ ನಾಶ ಐತಿ. ಒಂದು ಜೀವಕ್ಕೆ ನೀವು ಯಾವಾಗಾದರೂ ಉಪಕಾರ ಮಾಡಿದ್ರಂದ್ರೆ ಅದು ಯಾವ ಪರ್ಯಾಯದಾಗ ಬಂದ ನಿಮ್ಮನ್ನ ಅದು ಕಳೆದೇ ತೀರ್ತೈತಿ, ಬಿಡೋದಿಲ್ಲ. ಒಬ್ಬರು ಹಣ ಕೊಟ್ಟಿದ್ರು, ಏನೋ ಒಂದು ಪರಿಸ್ಥಿತಿ ಭಾಳ ಗಂಭೀರ ಇತ್ತು, ಕೊಟ್ಟರು. ಇದು ನಮಗೆ ಪರಿಚಯ ಇದ್ದವರು. ಮತ್ತೊಬ್ಬರು ಇದರಲ್ಲಿ ಅವರು ನೋಡಿದ್ರು ಹಣ ಕೊಟ್ಟಿದ್ದ. ಅವರು ಹೋದ ಬಳಕೆ ಹೇಳ್ರು, ನೀವು ಅವ್ರಿಗೆ ಹಣ ಕೊಟ್ರಿ, ಅದು ಹಣ ಬರೋದ ಭಾಳ ಕಠಿಣ ಅಂತ ಹೇಳಿದ್ರು. ಆ ವ್ಯಕ್ತಿ ಹೆಂಗೆ ಹೇಳ್ತಾನೆ ನೋಡ್ರಿ, ಅವನ ಮನಸ್ಸು ಎಷ್ಟು ಉದಾರ. ಅವನೇ ಹೇಳ್ತಾನೋ, ಆ ಹಣ ಬರಲಿಲ್ಲ ಅಂದ್ರೆ ಪೂರ್ವ ಜನ್ಮದ ನಂದ ಅದು ಕೊಡೋದೈತಿ, ಸಾಲ ಐತಿ, ಅದು ಸಾಲ ತೀರಿತು. ಅಥವಾ ನಂದು ಏನಾದರೂ ಕೊಡೋದಿಲ್ಲ, ಅವನು ಕೊಡಲಿಲ್ಲ ಅಂದ್ರೆ ಖಂಡಿತ ಕೊಡ್ತಾನೆ. ಯಾವಾಗ ಕೊಡ್ತಾನೆ? ಖಂಡಿತ ಕೊಡ್ತಾನೆ. ಅಂದ್ರೆ ಯಾವಾಗೂ ನಾವು ಇನ್ನೊಬ್ಬರಿಗೆ ಪರೋಪಕಾರ ಮಾಡೋದಾದ್ರೆ ಇವರಿಂದ ನಾಳೆ ನನಗೇನಾರು ಆದತ್ತು ಇಂಥ ಭಾವನೆ ಇಲ್ಲ. ಪರೋಪಕಾರಿ ದಾನ ಯಾವಾಗಲೂ ಅದು ನಿಮ್ಮ ಗಣತಿ ಯಾವಾಗೂ ಕೆಡಕ್ಕೆ ಮಾಡಲ್ಲ, ದುರ್ಗತಿ ನಾಶ ಮಾಡಿದ ದಾನ ದುರ್ಗತಿ ನಾಶ. ಉದಾಹರಣೆ, ಚಾಮುಂಡರಾಯ ಭಗವಾನ್ ಬಾಹುಬಲಿ ಸ್ಥಾಪನೆ ಮಾಡಿ ಪಂಚಕಲ್ಯಾಣ ಮಾಡಿದ, ಎಲ್ಲ ಆಯಿತು. ಅದು ಕತೆ ಎಲ್ಲರಿಗೂ ಗೊತ್ತದ ವಿಷಯ ಐತಿ, ಇರಲಿ. ಸಾಮಾನ್ಯ ಉದಾಹರಣೆ ಅಂದ್ರೆ, ಆ ಬಾಹುಬಲಿ ಮೂರ್ತಿ ಎಷ್ಟೋ ಜನ ಸಾವಿರಾರು ವರ್ಷ ಆಯಿತು, ಮುನಿಗಳು ಹೋಗ್ತಾರೋ, ಆರಿಕಗಳು ಹೋಗ್ತಾರೋ, ಶ್ರಾವಕ ಹೋಗ್ತಾರೋ, ಬೇರೆ ಧರ್ಮದವ್ರಿಗೆ ಹೋಗ್ತಾರೋ. ಪ್ರತಿಯೊಬ್ಬರ ಆ ಚಾಮುಂಡರಾಯ ನೆನಿತಾರೋ, ಆ ಭಗವಂತನ ಮುಖ ನೋಡಿ ನೆನೀತಾರೋ. ಎಂಥ ಪುಣ್ಯಾತ್ಮ ಇದ್ದಿರಬೇಕು ಅವನು. ಒಂದು ಮಾತು ನೆನಪು ಕಟ್ಕೋರಿ,
ನಮ್ಮ ಭವಿಷ್ಯ ನಮಗೆ ಗೊತ್ತಾಗುತ್ತೆ. ಈ ವ್ಯಕ್ತಿ ಭಾಳ ಒಳ್ಳೆಯವ, ಭಾಳ ಒಳ್ಳೆಯವ, ಭಾಳ ಒಳ್ಳೆಯವ, ಈ ಹೆಣ್ಮಗಳು ಭಾಳ ಒಳ್ಳೆಯವಳು, ಭಾಳ ಒಳ್ಳೆಯವಳು, ಎಲ್ಲರ ಬಾಯದಿಂದ ಏನು ಬರ್ತಿರ್ತೈತಿ ಆ ಜೀವದ ಮೇಲ್ ಪ್ರಗತಿ ಆಗುತ್ತೆ. ಭಾಳ ಒಳ್ಳೆ ಮನುಷ್ಯ ಇವನು, ಈ ಭಾಳ ಒಳ್ಳೆ ಹೆಣ್ಮಗಳಿವಳು, ಆ ಇಬ್ಬರು ಮಂದಿ ಆ ಜೀವದ ಮೇಲೆ ಇರ್ತೈತಿ. ಏನ ಅವ್ರದ್ದು ಪ್ರಗತಿ ಹಾಕುತ್ತಾ ಹೋಗುತ್ತೆ. ಇವನು ಭಾಳ ಕೆಟ್ಟವ, ಇವನು ಭಾಳ ಕೆಟ್ಟವ, ಇವನು ಭಾಳ ಕೆಟ್ಟವ ಅಂದರೆ ಆ ವ್ಯಕ್ತಿದ ತೆಳಗೆ ಹೋಗ್ತಿರ್ತಿ. ಕರ್ಮ ಯಾವಾಗ ಆಗ್ತೈತಿ ಇಂಥ ಶಬ್ದಗಳು ಬರ್ತಾವೆ. ನಮ್ಮದು ಪುಣ್ಯ ಯಾವಾಗ ಉದಯಕ್ಕೆ ಬರ್ತಿ ಅವಾಗ ಮೇಲ್ ಅಂದ್ರೆ ಚಾಮುಂಡ್ರೆ ಪ್ರತಿಯೊಬ್ಬರು ಚಾಮುಂಡಿಯವರು ನೆನೀತಾರೋ, ಆ ಭಗವಾನ್ ಬಾಹುಬಲಿನೂ ನೆನೀತಾರೋ. ಬಾಹುಬಲಿ 1 ವರ್ಷ ತನಕ ಹೋಗಿ ತಪಸ್ಸರು ನಿಂತಾರ, ಎಲ್ಲರಿಗೂ ಬರ್ತೈತಿ. 1 ವರ್ಷ ತನಕ ಆಹಾರಕ್ಕೆ ಬರಲಿಲ್ಲ. ಯಾಕೆ ಆಹಾರಕ್ಕೆ ಯಾಕೆ ಹೇಳಲಿಲ್ಲ ಅವರ? ಈ ಭರತನು ಕೂಡ ವಿದ್ಯಾರ್ಥಿ ನಿಮಗೆ ಗೊತ್ತೈತಿ. ಆವಾಗ ವೈರಾಗ್ಯ ಬಂತು ಯಾರಿಗೆ? ಇದು ರಾಜ ಸಂಪತ್ತ ಇದೆಲ್ಲ ಇದರ ಸಲುವಾಗಿ ಈ ಸಂಸಾರ ಅಂದರೆ ಇದೆ. ರಾಗ ದೇಶ, ನನ್ನ ಹಿರಿಯ ಅಂಡಂದ್ರೆ ಒಂದು ತಂದೆ ಸಮಾನ, ನಾನು ಅವನು ಎತ್ತಿ ಏನೈತಿ ತೆಳಗೆ ಹಾಕಿನು ಯುದ್ಧ ಮಾಡಿನು, ಬೇಡ ಇದು ಬೇಡ ಇದು ಎಲ್ಲ ತಗೋಣ, ಏನು ತಗೋಣ ಅಂಥೇಳಿ ಎಲ್ಲ ಕೊಟ್ಟುಬಿಟ್ಟ. ಮತ್ತು ಕಾಡಿಗಾನ. ಜನರ 3 ಪ್ರಕಾರ ಇರ್ತಾರೋ. ನಿಂದು ನನಗೆ, ನಿಂದೇನೈತಿ ಅದು ನನಗೆ, ನಂದು ನನಗೆ, ನಿಂದು ನನಗೆ. ಈಗ ಮನ್ಯಾಗ 1-2 ಮಕ್ಳು ಇರ್ತಾಳೆ, ಅಣ್ಣ ತಂಗಿ ಇರಲಿ, ಏನೋ ಅಣ್ಣ ತಂಗಿ ಇರಲಿ. ತಾಯಿ ಏನು ಮಾಡ್ತಾಳೆ? ಅದಕ್ಕೊಂದು ಕೊಡ್ತಾಯಿಲ್ಲ. ಒಂದು ಮಗು ಏನು ಮಾಡ್ತೀವಿ? ಅದು ಬೇಕು, ಇದು ಬೇಕು, ಇದು ನಂಗೆ ಬೇಕು, ಅದು ನನಗೆ ಬೇಕು. ಮತ್ತೊಬ್ಬ ವ್ಯಕ್ತಿ ಹೆಂಗಿರ್ತಾನಂದ್ರೆ ನಿಂದ ನಿನಗೆ, ನಂದ ನನಗೆ. ನಿಂದ ನನಗೇನು ಬೇಡ, ನಂದ ನಿನಗೇನು ನಾನು ಕೊಡೋದಿಲ್ಲ. ಒಬ್ಬ ವ್ಯಕ್ತಿ ನಿಂದು ನಿನಗೆ, ನಂದು ನಿನಗೆ, ನಂದು ನಿನಗೆ, ನಿಂದು ನಿನಗೆ. ಒಬ್ಬ ನಿಂದು ನನಗೆ ಬೇಕು, ನಂದು ನನಗೆ ಬೇಕು, ಎರಡು ನನಗೂ ಬೇಕು. ಒಬ್ಬ ನಿಂದು ನಿನಗೆ, ನಂದು ನನಗೆ. ಸರಿಯಾಗಿ ಕೇಳಿಸ್ತೈತಿ? ಏನು ತೊಂದರೆ ಇಲ್ಲದ್ರೆ ಹೇಳಬೇಕು, ನಂಗೆ ಗೊತ್ತಾಗಂಗಿಲ್ಲ. ಯಾಕಂದ್ರೆ ನಾನು ಒಂದು ಹೇಳೋ ಇತರಾಗ ನಾನು ಹೋಗ್ತಿರ್ತೇವೆ, ನಿಮಗೇನಾಗ್ತೈತಿ ಏನು ಗೊತ್ತಾಗಂಗಿಲ್ಲ. ತಮಗೇನಾದ್ರು ಅಡಚಣೆ ಆಗಿದ್ರೆ ಕೇಳಿ. ಏನಾದ್ರು ಕೆಲವೊಂದು ತಿಳಿಲ್ಲ ಅಂದರೆ ಶಂಕ ಇದ್ದರೆ ಏನೋ ನಿಮಗೆ ಅನಿಸಿದ್ರು ಪ್ರಶ್ನೆ ಮಾಡ್ಬೋದು. ಈ 3 ವ್ಯಕ್ತಿ ಯಾರ ಇನ್ನೂ ಸ್ವಲ್ಪ ಕಮ್ಮಿ ಎಲ್ಲಿಲ್ಲ. ಈ 3 ವ್ಯಕ್ತಿ ಯಾರ ಅಂದರೆ ಯಾರ? ನಿಂದು ನನಗೆ, ನಂದು ನನಗೆ. ಇವ್ರು ಯಾರು? ಇವನು ಯಾರು ಹೇಳ್ತಾರೆ? ಇರಲಿ, ಆದರೆ ಇವನು ವ್ಯಕ್ತಿ ಯಾರ? ನಾನು ಹೇಳ್ತೇನೆ. ಈ ವ್ಯಕ್ತಿ ಯಾರ? ಆತ್ಮ ಎಲ್ಲರಿಗೂ ಐತಲ್ಲ. ಆತ್ಮ ಎಲ್ಲರಿಗೂ ಐತಿ. ಆತ್ಮ ತಿಳ್ಕೊಬೇಕು ಯಾವಾಗೂ. ನಾ ಹೆಣ್ಣದವ್ರು ಆತ್ಮ ಬೇರೆ, ಅವ್ರ ಗಂಡದವ್ರು ಅವ್ರ ಆತ್ಮ ಬೇರೆ, ಅದು ಪಶು ಐತಿ, ಅದರ ಆತ್ಮ ಬೇರೆ. ಎಲ್ಲ ಆತ್ಮ ಒಂದೇ. ಜೀವದ್ರವ್ಯ 6 ದ್ರವ್ಯದವು. ಜೀವದ್ರವ್ಯ, ಧರ್ಮದ್ರವ್ಯ, ಅಧರ್ಮ, ಕಾಲ, ಆಕಾಶ, ಪುದ್ಗಲ, ಇವು 6 ದ್ರವ್ಯದಾಗ ಜೀವದ್ರವ್ಯ ಒಂದೇ. ಒಂದೇ ಅಂದರೆ
ಒಂದೇ ಅಂದರೆ 6 ದ್ರವ್ಯ ಅಂದರೆ ಒಂದೇ ದ್ರವ್ಯ, ಎಲ್ಲ ಜೀವ ಒಂದೇನ ಅಲ್ಲ, ಬೇರೆ ಬೇರೆ. ಆದರೆ ದ್ರವ್ಯ ಅದು ಒಂದು ಜೀವ ದ್ರವ್ಯ. ಕಣ್ಣಿ ಕಾಣೋದೇನೈತಿ ಪುದ್ಗಲ್ ದ್ರವ್ಯ ಅಷ್ಟೇ ಐತಿ, 5 ದ್ರವ್ಯ ಕಾಣಂಗಿಲ್ಲ, ಅದು ವಿಷಯವಿಲ್ಲ. ಈಗ ಇವರು ಯಾರ ಸಾರ್ಥಿ? ಯಾವ ಸಾರ್ಥಿ? ಯಾವ ಸಾರ್ಥಿನಿಲ್ಲ, ಯಾವ ಸಾರ್ಥಿನಿಲ್ಲ. ಈ ವ್ಯಕ್ತಿ ನಿಂದು ನನಗೆ ಬೇಕು, ನಂದು ನನಗೆ ಬೇಕು ಅನ್ನೋ ವ್ಯಕ್ತಿ ದುರ್ಯೋಧನ. ನಿಮ್ಮ ರಾಜು ನನಗೆ ಬೇಕು, ನನ್ನ ರಾಜು ನನಗೆ ಬೇಕು ಅನ್ನೋವ ದುರ್ಯೋಧನ. ಧರ್ಮರಾಜ ನಿಂದ ದುರ್ಯೋಧನ ನಿನಗೆ ಇರಲಪ್ಪ, ನಂದ ಅಷ್ಟೇ ಕೊಡು. ಒಂದು 5 ಹಳ್ಳಿ ಕೊಡು. ನಾವು 5 ಮಂದಿ ಅಣ್ಣ ತಮ್ಮದಿರ್ದವು, ಬರೇ 5 ಹಳ್ಳಿ ಕೊಡು, ಎಲ್ಲ ನೀನು ಸಂಪತ್ತಿಟ್ಟುವ, ನಮಗೇನು ಬೇಡಪ್ಪ, ಜೀವನ ಮಾಡ್ಕ. 5 ಹಳ್ಳಿ ಕೊಡು, 5 ಮಕ್ಕಳು, 5 ನಮ್ಮ ತಾಯಿಗೆ 5 ಮಕ್ಕಳ, 5 ಮಂದಿ ನಾವು ಅಣ್ಣ ತಮ್ಮದಿರ, 5 ಹಳ್ಳಿ ಕೊಡು ಸಾಕು. ಇಲ್ಲ, ನಿಮ್ಮದು ನನಗೆ ಬೇಕು, ನಂದು ನನಗೆ ಬೇಕು. ಇವನು ದುರ್ಯೋಧನ, ನಿಂದ ನಿನಗ, ನಂದ ನನಗ. ಧರ್ಮರಾಜ, ಅರ್ಜುನ, ಭೀಮ. ಅದೇ ಭಗವಾನ್ ಮಹಾವೀರ, ನಂದು ನಿನಗ, ನಿಂದು ನಿನಗ, ನನಗೇನು ಬೇಡ. ಯಾರ ಮಹಾವೀರ ಹೇಳ್ತಾನೋ, ನಂದು ನಿನಗ, ನಿಂದು ನಿನಗ, ನನಗೇನು ಬೇಡಪ್ಪ. ಭಗವಾನ್ ಮಹಾವೀರ. ಒಬ್ಬ ಮಿತ್ರ ಓಡಿ ಬಂದ, ತ್ರಿಶಲಾದೇವಿ ಮನೆಯಲ್ಲೇ ಕಿಚನ್ದಲ್ಲಿ ಏನೋ ಮಾಡ್ತಿದ್ರು. ಬಂದ, ಅಮ್ಮ ಮಹಾವೀರ ಇಲ್ಲಿ ಅಂತ ಕೇಳಿದ. ಮೇಲೆದಪ್ಪ ಹೋಗು ಅಂತ ಹೇಳಿದ್ರು. ಮೇಲೆ ಪೂರ್ಣ ಮೇಘ ಹೋದ. ಅಲ್ಲಿ ಸಿದ್ಧಾರ್ಥ ರಾಜ ಸ್ವಾಧ್ಯಾಯ ಮಾಡ್ಕೊಂಡು ಕೂತಿದ್ದ, ಸ್ವಾಧ್ಯಾಯ ಓದ್ಕೊತ ಕೂತಿದ್ದ. ಅವಾಗ ಸಿದ್ಧಾರ್ಥನ ಕೇಳ್ತಾನೋ, ಮಹಾವೀರ ಎಲ್ಲಿ ಅಂತ ರಾಜನಂತ ಕೇಳಿದ. ತೆಳಗಿದನಪ್ಪ ಅಂತ ಹೇಳಿದ್ರು. ಇವನು ಮತ್ತೆ ತೆಳಗೆ ಬಂದ. ಅಮ್ಮ ಮಹಾವೀರ ಎಲ್ಲಿ ಅಂತ ಕೇಳಿದ. ಮ್ಯಾಗದನಪ್ಪ. ನೀವು 2 ಮಂದಿ ತೀರ್ಥಂಕರ ಭಗವಾನ ಮಕ್ಕಳ ತಾಯಿ ತಂದೆ ನೀವು ಸುಳ್ಳು ಹೇಳ್ತಾರಿಲ್ಲ ಅಂತಂದ. ಯಾಕಪ್ಪ ಏನಾಯಿತು? ಅವಾಗ ನೀನು ಮ್ಯಾಗ ಸಿದ್ಧಾರ್ಥ ಹೇಳ್ತಾರೆ ತೆಳಗ, ನೀವು ಹೇಳ್ತೀರಿ ಮ್ಯಾಗ. ಇಲ್ಲಪ್ಪ, ನೀನು ನಿನ್ನೆಲ್ಲ ತಿಳ್ಕೊಳ್ಳಿ ಸ್ವಲ್ಪ ಇದಾಗೈತೆ. ಮಹಾವೀರ 7 ಮಲ ಅವರು ಮನೆ ಇತ್ತು, ಮಧ್ಯದಾಗಿರ್ತಿದ್ರು ಮಹಾವೀರ. ಯಾಕೆ ಮಧ್ಯ ರೂಮಿನಾಗಿರ್ತಿದ್ರು ಅಂದ್ರೆ, ಅಲ್ಲಿ ಯಾವ ರಾಗಿಲ್ಲ, ದೇಶ ಇಲ್ಲ, ಅವರು ಸಮಾನತೆ ಇರ್ತಿದ್ರು. ಸಮಾನ, ಯಾವಾಗಲೂ ಸಮಾನತೆ. ಯಾವುದ್ರ ಮ್ಯಾಗೂ ಇಷ್ಟವಾದ ವಸ್ತು ಅಂತ ಎಂದೂ ಅನ್ನಲಿಲ್ಲ, ಇದು ಅನಿಷ್ಟ ವಸ್ತು ಅಂತ ಯಾವಾಗೂ ಅನ್ನಲಿಲ್ಲ. ಇಷ್ಟ ಅನಿಷ್ಟ ಯಾಕೆ ಹಿಂಗಾಗ್ತಿತ್ತಂದ್ರೆ ರಾಗ ದೇಶ. ಜಗತ್ತಿನಾಗ ಇಷ್ಟ ಅನ್ನುವಂಥ ವಸ್ತು ಯಾವುದಿಲ್ಲ, ಅನಿಷ್ಟ ಆಗುವಂಥ ವಸ್ತುನೂ ಯಾವುದಿಲ್ಲ. ಐತಿ ಅನಿಷ್ಟ ವಸ್ತು ಐತಿ ಅಥವಾ ಇಷ್ಟವಾದ ವಸ್ತು ಐತಿ? ನಿಮಗೇನು ಆಗ್ತಿತ್ತೇನಲ್ಲ, ಇಷ್ಟ ಅನಿಷ್ಟ ಆಗಲ್ಲ, ಆಗ್ತದೆ. ಯಾವುದಿಷ್ಟ ಯಾವುದು ಅನಿಷ್ಟ. ಅದೇ ರಾಗ ದೇಶ ನಮ್ಮಲ್ಲಿ ಉತ್ಪತ್ತಿ ಆಗೋದೇನ ಇಷ್ಟ ಅನಿಷ್ಟ ಯಾವುದು ವಸ್ತು ಇರುತ್ತೆ ಅವಾಗ ರಾಗ ದೇಶ ಬೆಳೆದೈತಿ ನಮ್ಮಲ್ಲಿ. ಹೇ ಯಾವುದೈತಿ, ಪಾದ ಯಾವುದೈತಿ, ಅದೇ ಏನಾರ ಒಂದು ಗಲೀಜು ಏನಾರು ವಸ್ತು ನೋಡ್ರಿ ಅಂದ್ರೆ ಏನಾಗ್ತೈತೆ, ಹಿಂಗಾಗ್ತದೆ. ಗಿಡ ಮಾಡ್ತಾರಿಲ್ಲ, ಮಾಡಂಗಿಲ್ಲ. ಅದೇ ವಸ್ತು ಹಂದೆ ಬಂತಂದ್ರೆ ಅದಕ್ಕೆ ಇಷ್ಟ ಐತಿ. ಅದೇ ವಸ್ತು ಹಂದಿಗೆ ಇಷ್ಟ ಐತಿ, ಅದೇ ವಸ್ತು ನಿಮಗೆ ಅನಿಷ್ಟ ಐತಿ.
ಅದು ಥೂ ಐತಿ ಹೇ ಐತಿ, ಅದಕ್ಕೆ ಹಂದಿಗೆ ಏನು ಆನಂದ. ಅದು ಒಂದು ಜೀವ ಐತೇನಿಲ್ಲ. ಹಂದಿ ಆತ್ಮ ನಮ್ಮ ಆತ್ಮದಾಗ ಬೇರೆ ಬೇರೆ ಇಲ್ಲ. ಅರ್ಥಾತ್ ಕರ್ಮ ಅನುಸರಿಸಿ ಯಾವ ಜೀವ ಎಂಥ ಕರ್ಮ ಐತಿ ಅಂಥ ಕರ್ಮ ಪರ್ಯಾಯ ಏನೈತಿ ಅಂತ ಸಿಕ್ಕಿರ್ತೈತಿ. ಇಷ್ಟೇ. ಮೊನ್ನೆ ಹೇಳಿದ್ದೇನೆ, ಬಂಗಾರದ ಕತೆ ಹೇಳಿದ್ದೇನೆ. ಬಂಗಾರ ಎಲ್ಲ ಥರ ಬಂಗಾರ ಅದೇ ಇರ್ತಿ. ಅದ್ರದ್ದು ಹೆಂಗೆ ಪದಾರ್ಥ ಹಾರ ಬಿಲ್ವಾರ ಬಳೆ ಎಲ್ಲ ಹೆಂಗೆ ತಯಾರಾಗ್ತೈತಿ, ಹಾಗೆ ಜೀವ ಕರ್ಮ ಅನುಸರಿಸಿ ಏನೈತಿ. ಇಂದ ಮಚ್ಚೇರ ಆಯಿತು, ಇಂದ ತಗಣೆ ಆಯಿತು, ಇಂದ ಸೊಳ್ಳೆ ಆಯಿತು, ಇಂದ ಕತ್ತೆ ಆಯಿತು, ನಂದೆ ಆಯಿತು, ಏನೇನು ಆಯ್ತಲ್ಲ ಗಿರಿಜಾ. ಆಗ ಕರ್ಮ ಅನುಸರಿಸಿ ಇದು ನಡೀತಿರ್ತೈತಿ. ಅದೇ ಶಾಶ್ವತ ಅಲ್ಲ. ಕತ್ತಲದಿಂದ ಬೆಳಕು ಇದ್ದೇ ಇರುತ್ತೆ. ಅಳು ದುಃಖ ಬಹಳಷ್ಟು ಉಪಕಾರ ಐತಿ. ದುಃಖ ನಮಗೆ ಬಹಳ ಉಪಕಾರ ಐತಿ, ಅಪಕಾರ ಇಲ್ಲ. ನಗು ಭಾಳಷ್ಟು ಅಪಕಾರ ಐತಿ. ಇನ್ನೊಬ್ಬರದ ನೋಡಿ ಆಯುಷ್ ಮಾಡೋದ, ನಗೋದ, ಎಂಜಾಯ್ ಮಾಡೋದ, ಅದು ಹಂಗೆ ಈಗ ಏತು ನಡೆ, ಇದ ನಮಗೆ ಅಪಕಾರ ಐತಿ. ದುಃಖ ಭಗವಂತ ಏನಪ್ಪ ನನಗೆ ಏನು ಕರ್ಮ ಮಾಡಿದೆ. ದುಃಖ ನೆನಪು ಏನು ಮಾಡಿಕೊಳ್ಳುತ್ತೆ, ಭಗವಂತ ನಾನು ಏನು ಕರ್ಮ ಮಾಡಿದ್ದೇನೆ, ಇಂಥ ಕರ್ಮ ನಾನು ಯಾವಾಗೂ ಮಾಡೋದಲ್ಪ, ಭಗವಂತ ಕ್ಷಮ ಇರಲಿ. ನಗು ಇಲ್ಲ, ಕರ್ಮ ಸುತ್ಕೋತೈತಿ, ಕರ್ಮ ಬಂಧನ ಮಾಡ್ಕೋತೈತಿ. ನಗು ಆದ್ರೆ ನಗುಕ್ಕಿಂತ ದುಃಖ ಭಾಳ ಅಷ್ಟ ಆನಂದ ಐತಿ. ಶ್ರೀಕೃಷ್ಣ ಅಂದ್ರೆ ಸಾಮಾನ್ಯ ಅಲ್ಲ. ಅರ್ಧ ಚಕ್ರವರ್ತಿ. ಎಲ್ಲಿ ತನಕ ಪುಣ್ಯ ಇತ್ತು ಕೃಷ್ಣದ, ಅಲ್ಲಿ ತನಕ ಏನೆಲ್ಲ ಆಯಿತು. ಅದೇ ಕೃಷ್ಣ ಕೊನೆ ಹಂತಿಗೆ ನೀರ ಅನ್ನ ನೀರು ಸಿಗಲಿಲ್ಲ. ಕೃಷ್ಣ ಹಸು ಹಸು ಅಂದನತೆ, ಬಾಣನತೆ ಕೈಯ ಜರತ್ ಕುಮಾರನತೆ ಬಾಣನತೆ ಬೆಟ್ಟ. ಬಲರಾಮ ಅನ್ನಗೆಣತಿ ನೀರ ಅನ್ನ ತರಕ ಹೋಗಿದ್ದ, ಬರಿಸ್ತನ ಕೈಯವನ ಬಾಣ ಬಿಟ್ಟಿದ್ದ, ಯಾವುದೋ ಚಿಗರಿ ಅಂತೇಳಿ ಸ್ವಂತ ತಮ್ಮ. ಅವಾಗ ಹೇಳ್ತಾನೆ ಕೃಷ್ಣ, ಬಲರಾಮ್ ಬಂದರೆ ನೀನು ಒಂದು ಕ್ಷಣ ಉಳಿಸೋದಿಲ್ಲ, ನೀನು ಹೋಗು, ಇಲ್ಲದ ದೂರ ಹೋಗು, ಓಡು ಇಲ್ಲದ. ಸಾಯಿಟಂದ 16,000 ರಾಣಿಗಳ ತಮ್ಮದೇರ ಮಕ್ಕಳೆಷ್ಟೋ ಮಂದಿ. ಸಾಯಿ ಟೈಮ್ದಾಗ ಇಷ್ಟ ನೀರು. ಅದೇ ಕೃಷ್ಣ ಕೊನೆ ಏನಾಯ್ತು? ಪುಣ್ಯ ನಮ್ಮದು ಎಲ್ಲಿ ತನಕ ನಮ್ಮ ಪುಣ್ಯ ಐತಿ, ನಾವು ಏನು ಮಾಡ್ರೂ ಎಂಥದ್ದು ಮಾಡ್ರೂ ಎಲ್ಲ ನಡೀತಿರ್ತೈತಿ. ಯಾವಾಗ ನಮ್ಮದು ಪುಣ್ಯ ತೀರ್ತೈತಿ, ಕರ್ಮ ಯಾವಾಗ ಒದಗಿ ಬರುತ್ತೆ, ಪುಣ್ಯ ಇರಿಸ್ತನಗ ಕರ್ಮ ಏನು ಮಾಡ, ಸುಮ್ಮನೆ ನೋಡ್ಕೋತ ಕೂತ್ಬಿಡುತ್ತೆ, ಸುಮ್ಮನೆ ನೋಡ್ತಿರ್ತೈತಿ. ಆಮೇಲೆ ನಾನು ನಿನಗೆ ಹೇಳ್ತೇನೆ ಅಂತೈತಿ ಕರ್ಮ. ದಾನ ಹೇಳಿದೆ, ಈಗ ದಾನ ದುರ್ಗತಿ ನಾಶ ಐತಿ. ಧರ್ಮರಾಜ ಮಂದಿರ ಕೊಂಟಿದ್ದ, ಪೂಜಾ ಸಾಮಗ್ರಿ ಎಲ್ಲ ತಟ್ಟೆದಾಗ ಹಿಡ್ಕೊಂಡ. ಒಬ್ಬ ಬಡವ ಬರ್ತಾನೋ, ರಾಜನ್ ನಾನು ಭಾಳಷ್ಟ ನನಗಂದ್ರೆ ಭಾಳಷ್ಟು ನಾನು ಇದ್ರಾಗಿ ಬಿದ್ದಿದ್ದೇನೆ, ಸ್ವಲ್ಪ ತಾವು ಏನಾದ್ರು ಸಹಾಯ ಮಾಡ್ರಿ ಅಂತೇಳಿ. ಅದೇ ಕ್ಷಣದಾಗ ಏನೈತಿ, ಕೋಟ್ಯಾಂತರ ಹಾರಿತ್ತು ಇತ್ತು. ಅವನೇ ಹೇಳ್ತಾನ ಬಡವ, ರಾಜನ್ ಕೊಡೋದು ಕೊಡುಕದ್ರಿ, ಬಲಗೈದೆ ಎಂದು ಕೊಡ್ರಿ. ಧರ್ಮರಾಜ ಹೇಳ್ತಾನೋ, ಅರೇ ಮೂರ್ಖ, ಬೇಗ ತಗೋ ನನ್ನ ಕೈದಿಂದ, ಬೇಗ ತಗೋ.
ನನ್ನೆಲ್ಲ ಈ ಭಾವ ಇಲ್ಲಿಂದ ಇಲ್ಲಿ ಬರೆಸ್ ತನಕ ಏನಾಗ್ತಿದ್ದೆ ಗೊತ್ತಿಲ್ಲ, ನೀನು ಬೇಗ ತಗೊಂಡ್ಬಿಡು. ಈ ಭಗವಾನ್ ಬಾಹುಬಲಿ ಚಾಮುಂಡರಾಯನತೆ ಎಷ್ಟು ಮಂದಿ ಅಲ್ಲಿ ಹೋಗಿ ದರ್ಶನ ಮಾಡ್ತಾರೋ, ನಿಮಗೇನು ಪರಿಣಾಮ ಶುದ್ಧ ಆಗ್ತೈತಿ, ಅಲ್ಲಿ ಎಷ್ಟು ನಿಮಗೆ ಪುಣ್ಯ ಬಂದಾಗ್ತೈತಿ. ಅದರಿಂದ ಒಂದು ಭಾಗ, 4 ಭಾಗದಿಂದ 1 ಭಾಗ ಪುಣ್ಯ ಆ ಚಾಮುಂಡರಾಯಗೆ ಹೋಗ್ತೈತಿ. ಚಾಮುಂಡರಾಯಗೆ ಹೋಗ್ತೈತಿ 1 ಭಾಗ ಪುಣ್ಯ, 3 ಭಾಗ ನಿಮಗೆ ಉಳಿತೈತಿ. ಆ ಜೀವ ಎಲ್ಲೇ ಇರಲಿ, ಎಂಥದಿರಲಿ, ಎಲ್ಲಿ ತನಕ ಆ ಕ್ಷೇತ್ರ ಭಗವಂತ ಬಾಹುಬಲ್ಲಿದನೋ ಅಲ್ಲಿ ತನಕ ಪ್ರತಿ ಒಬ್ಬ ಹೆಣತಿ ಪುಣ್ಯನ ಸಂಪಾದನೆ ಮಾಡ್ತಾನೆ. ಮುನಿ ಇರಲಿ, ಯಾರಿಕ ಇರಲಿ, ಬ್ರಹ್ಮಚಾರಿ ಇರಲಿ, ಶ್ರಾವಕರು ಇರಲಿ, ಪ್ರತಿ ಒಬ್ಬನ 1 ಭಾಗ ನಿತಿ ಪುಣ್ಯ ಆ ಚಾಮುಂಡರಾಯ ನಿತಿ ಹೋಗ್ತಿರ್ತೈತಿ. ನೀವು ಒಳ್ಳೆ ಕಾರ್ಯ ಮಾಡಿದ್ದನತಿ ಯಾರಕ್ಕೆಲ್ಲ ಹೇಳಿಸ್ಕೋದೇನು ಕಾರಣ ಇಲ್ಲ, ನೀವು ಹೇಳೋದೇನು ಕಾರಣ ಇಲ್ಲ. ಯಾಕೆ ಹೇಳ್ಬೇಕು, ಏನು ಕಾರಣ? ಅವನು ಇದ್ದಾನೆ, ಈಗ ಚಾಮುಂಡರಾಯ ಇದ್ದಾನೇನ, ಅವನ ತಾಯಿ ಇದ್ದಾಳೇನ ಇಲ್ಲ. ಆದರೆ ಅವನ ಹೆಸರ ಐತಿಲ್ಲ, ಎಲ್ಲರ ಹೆಸರು ಹೊಗಳ್ತಿದಾರನಿಲ್ಲ. ಮತ್ತು ನೀವು ಯಾಕೆ ಹೇಳಬೇಕು ಏನು? ಅದು ನಾವು ಒಳ್ಳೆಯ ಕೆಲಸ ಮಾಡಿದ್ದ ಅದೇ ಕ್ಷಣದಾಗ ಮಾಡಿರಿ, ಟೈಮ್ ಬೇಡ. ಅದೇ ಕೆಟ್ಟ ಕೆಲಸ ಮಾಡೋದಿದ್ರೆ 6 ತಿಂಗಳು ಸಮಯ ತಗೋರಿ ಅಂತ ಹೇಳಿದರು ಆಚಾರ್ಯ. 6 ತಿಂಗಳು ಸಮಯ ತಗೋ, ಆಮೇಲೆ ನಿನ್ನ ಬುದ್ಧಿ ಏನಂತೈತಿ ಅವಾಗ ಮಾಡು. ಅದು ಒಳ್ಳೆ ಕೆಲಸ, ಮುಂದೆ ಹೆಚ್ಚಿಡಬೇಡ, ಅದೇ ಕ್ಷಣದಾಗ ಮಾಡ್ತೀರಿ. ಯಾಕ? ಮತ್ತೊಂದು ಕ್ಷಣದಾಗ ನನ್ನ ಬುದ್ಧಿ ಏನಾಗ್ತೈತಿ ಗೊತ್ತಿಲ್ಲ. ಭಗವಾನ್ ಮಹಾವೀರ ಪರ್ಯಾಯ ಎಲ್ಲಿತ್ತು? ಯಾರು ಹೇಳ್ತಾರೆ? ತಿರುಹಂಚಿ ಪರ್ಯಾಯದಾಗಿತ್ತು. ಅದಕ್ಕೆ ಮೊದಲ ಅವನು ಒಂದೇ ಪರ್ಯಾಯ ಆಗಿಲ್ಲ. ಏನು ಹೇಳ್ರಿ, ಜೋರ್ಲಿ ಹೇಳಬೇಕು. ಅದು ತಪ್ಪಕ್ಕೆ ಏನು ಸಂಬಂಧ? ನಮಗೂ ಗೊತ್ತಿಲ್ಲ, ಕೇಳ್ತಿದ್ದ. ನಮಗೂ ಗೊತ್ತಿಲ್ಲ, ನಿಮ್ಮನ್ನ ನಾವು ಕೇಳ್ತೇವೆ, ನಮ್ಮನ್ನ ನೀವು ಕೇಳ್ರಿ. ಗೊತ್ತಿದ್ದು ಹೇಳ್ತಾರೆ. ಶಿವ ಪರ್ಯಾಯ ಮತ್ತು ಬೇಡ. ಮತ್ತು 1,000 ಜನ್ಮ ಲಿಂಬಿ ಗಿಡ ಆಗಿದ್ದಾನೆ ಮಹಾವೀರ ಭಗವಾನ್. ಲಿಂಬಿ ಗಿಡ ಏಕೆಂದ್ರೆ ಜೀವ 1000 ಜನ್ಮ. ಮೂಲ ಅವನಲ್ಲ ಧರ್ಮ. ಅವನೆಲ್ಲ ಯಾವಾಗ ಪ್ರವೇಶ ಮಾಡ್ತಂದ್ರೆ ಬೇಡರ ಕುಲದಾಗ. ಬೇಡರ ಕುಲ ಕಾಡಿನಾಗ ಬೇಡಾಗಿದ್ದ, ಬೇಟೆ ಆಡ್ತಿದ್ದ. ಬಂದದ ಪ್ರಾಣಿ ಸಿಕ್ಕರ ಹರಿದು ಬಿಡ್ತಿದ್ದ. ಯಾರ? ಮಾವೇರ ಹೆಸರಷ್ಟೇ ಪರ್ಯಾಯಗಳು, ಹೆಸರು ಬೇರೆ ಬೇರೆ. ಅವಾಗ ಒಬ್ಬ ಮುನಿ ಮಹಾರಾಜರನಂತೆ ಒಂದು ಎತ್ತರ ಪರ್ವತ ಮ್ಯಾಗ ಧ್ಯಾನ ಕೂತಿದ್ರು. ಇವನಂತೆ ಬಿಲ್ಲ ಬಾಣ ತಗೊಂಡ ಹಿಡ್ದ. ಅವಾಗ ಹೆಂಡತಿ ಅಡ್ಡ ಆಗ್ತಾಳು. ಅದು ಚಿಗರಿ ಅಲ್ಲ, ಯಾರೋ ಒಬ್ಬ ತಪಸ್ವಿಯರಿದ್ದಾರೋ, ನೀನು ಹೊಡಿಬೇಡ ತಡೆ ಅಂಥೇಳಿ ಮುಂದೆ 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 ನೋಡೋಣ ಅಂಥೇಳಿ ಮುಂದೆ ಬಂದು ಹೋದರಿಬ್ಬರು ಬಂದೆ. ಅಲ್ಲಿ ಮುನಿ ಮಹಾರಾಜರು ಕೂತಿದ್ರು. ಮುನಿ ಮಹಾರಾಜರು 2 ಮಂದಿ ಹೋಗಿ ದರ್ಶನ ಮಾಡ್ತಾರೋ, ನೋಡ್ತಾರೋ ಮುನಿ ಮಹಾರಾಜ, ಇದು ಭವ್ಯ ಜೀವಿತಿ, ಇದು ಭವ್ಯತಿದ, ಇದರದ ಇಂತಿಷ್ಟನ್ನು ಒಂದಿಷ್ಟು ಅರ್ಧ ಪುದಗಲ್ಲ ಪರಿವರ್ತನೆ ಬಂದೈತಿದ್ರು ಸಮೀಪ ಅಂತ ತಿಳ್ಕೊಂಡವ್ರ ಏನು ಮಾಡ್ರು, ಅದಕ್ಕೇನಾರೆ ಒಂದು ನೇಮ ಕೊಟ್ಟರು. ನಿನ್ನ ಸೆರೆ ಕುಡಿತೇನ, ಅದು ಕುಡಿತೇನೆ, ಏನು ಮಾಡ್ತೇನೆ, ಮಾಂಸ ತಿಂತೇನೆ, ಅದು ಬಿಡು ಇದು ಬಿಡು, ಏನು ಏನು ಕೇಳ್ರಿ. ಯಾವುದೂ ಇಲ್ಲ ಅಂತ ಹೇಳಿದವನು. ನನ್ನ ಕೈಲಿ ಯಾವುದೂ ಆಗೋದಿಲ್ಲ, ನಾನು ಯಾವುದು ಬಿಡಲ್ಲ. ಕೊನೆ ಕೇಳ್ತಾರೋ, ಕಾಗಿ ಮಾಂಸ ತಿಂತೇನ ಅಂತೇಳಿ. ಕಾಗಿ ಒಂದು ಆಹಾರ ಹೊಂಟಿತ್ತು, ನೀನು ಕಾಗಿ ಮಾಂಸ ತಿಂತೇನ?
ಮಹಾರಾಜರು ಕಾಗೆ ಮಾಂಸ ತಿಂತಾರೆ ಅಂತ. ನೀನು ಅದನ್ನೇ ತಗೋ, ನೀನು ಕಾಗೆ ಮಾಂಸ ಅಷ್ಟೇ ತಿನ್ನಬೇಡ, ಆಯಿತಾ ಅಂದ. ಆಯಿತು ಕೊಡ್ರಿ ಅಂದ. ಬಂದ ದರ್ಶನ ಮಾಡಿದ. ನಾನು ಜೀವನ ಪರ್ಯಂತನತೆ ಪ್ರಾಣ ಹೋದ್ರೂ ನಾನು ಕಾಗೆ ಮಾಂಸ ತಿನ್ನಂಗಿಲ್ಲ ಮಹಾರಾಜರೇ ಅಂತ ಹೇಳಿ ನೆಮ್ತು ಅಂದ್ಬಿಟ್ಟ. ಕೆಲವೊಂದು 3 ತಿಂಗಳು ಹೋಯ್ತು, ಆರೋಗ್ಯದಾಗ ಹೇರ್ಪೇರ್ ಆಯಿತು. ವೈದ್ಯರು ಬಂದರು, ಏನು ಈ ಕಾಗೆ ಮಾಂಸದಾಗ ಹಾಕಿ ಇದು ಔಷಧ ತಿನ್ನಿಸಿರುತ್ತೆ. ಕಾಗೆ ಮಾಂಸದಾಗ ಹಾಕಿ ಅವಂಗೆ ಔಷಧ ಕೊಡ್ರಿ ಅಂತ ಹೇಳಿದ ವೈದ್ಯ. ನೀವೆಲ್ಲ ಔಷಧ ತಿಂತಾರೇನಿಲ್ಲ? ತಿಂತಾರಿಲ್ಲ. ಎಂತಂದು ತಿಂತಾರೆ? ಯಾವಾಗ ತಿಂತಾರೆ? ಡಾಕ್ಟ್ರ ಮತ್ತು ಅವ ವೈದ್ಯ ಇದ್ದಲ್ಲ, ಅವ ವೈದ್ಯ ಅಂದ್ರೆ ಡಾಕ್ಟ್ರ. ಅವನ ಕಾಗೆ ಅದು ಹೇಳಿದ್ದ, ನಿಮಗೆ ಹಂದಿ ಅದ, ಹಂದಿ ಬಿಳಿ ಹಂದಿ ಮಾಂಸದಾಗ ನಾನು ನೋಡಿದ್ದೇನೆ. ಬಿಳಿ ಹಂದಿ ಮಾಂಸದಾಗ ಏನೈತಿ ಈ ಮೆಡಿಸಿನ ಮಾತ್ರೆಗಳ ತಯಾರು ಮಾಡುವ ಬೇರೆ ಬೇರೆ, ಮತ್ತು ಬೇರೆ ಬೇರೆ ರೋಗಕ್ಕೆ ಬೇರೆ ಬೇರೆ ಮಾಂಸದಾಗ ತಯಾರು ಮಾಡ್ತಾರೆ. ಇಂಗ್ಲೀಷ್ ಅಂತಾರೆ ಇದಕ್ಕೆ. ಇಂಗ್ಲೀಷ್ ಅಂದರೆ ಏನಿದೆ? ಮಮ್ಮಿ ಅಂದರೆ ಏನು? ಮಮ್ಮಿ ಅಂದರೆ ಏನು ನನಗೂ ಗೊತ್ತಿಲ್ಲ. ನಮ್ಮ ಅಪ್ಪನ ಕೆಲಸ ಇಲ್ಲ. ನಂದು ಅಲ್ಪ ಶಿಕ್ಷಣ, ಅಲ್ಪ ಬುದ್ಧಿ, ಅಲ್ಪ ಪುಣ್ಯನಂದ ಯಾವುದೂ ಹೆಚ್ಚಿಗಿಲ್ಲ. ಬುದ್ಧಿನೂ ಅಲ್ಪ ಐತಿ, ಶಿಕ್ಷೆನೂ ಅಲ್ಪ ಐತಿ, ಪುಣ್ಯನೂ ಅಲ್ಪ ಐತಿ. ಮಮ್ಮಿ ಅಂದ್ರೆ ಅದಾಗಬೇಕಂತೀರಿ. ಅದನ್ನೇ ಕಲಿಸ್ತಾರಲ್ಲ ಮಕ್ಕಳಿಗೆ. ಮಕ್ಕಳು ಬಿಟ್ಟಿದ್ದು ಮಮ್ಮಿ ಡ್ಯಾಡಿ, ಮಮ್ಮಿ ಡ್ಯಾಡಿ ಅನ್ನೋದು ಅದನ್ನ ಕಲಿಸ್ತಾರೆ. ಇಬ್ಬರು ಮಂದಿ ಗಂಡ ಹೆಂಡತಿ ಇದ್ದರು, ಭಾಳ ಅನ್ನೋನಾಗಿದ್ದರು, ತುಂಬ ಹರ್ಷದಾಗಿದ್ದರು, ಆನಂದಮಯದಾಗಿದ್ದರು. ಲಕ್ಷ ರೂಪಾಯಿ ಸಂಬಳ ಇತ್ತು. ಒಂದು ಹಳ್ಳಿ ಒಳಗೆ ಒಂದು 10 ಎಕರೆ ಜಮೀನಿತ್ತು. ಧಾರವಾಡ ಅಂತ ಸಿಟಿ ಇತ್ತು. ದೊಡ್ಡದಲ್ಲ, ಚಿಕ್ಕದಲ್ಲ, ಹಳ್ಳಿನೂ ಅಲ್ಲ, ದೊಡ್ಡ ಬಾಂಬೆ ಬೆಂಗಳೂರಂಥ ಸಿಟಿನೂ ಅಲ್ಲ, ಧಾರವಾಡ ಅಂತ ಒಂದು ಸಿಟಿ ಇತ್ತು. ಹಳ್ಳಿಯಲ್ಲೇ ಆ ಸಿಟಿದಾಗ 1 ಲಕ್ಷ ರೂಪಾಯಿ ಸಂಬಳ ಇತ್ತು. ಮನೆ ಇತ್ತು, ಬಂಗ್ಲೆ ಇತ್ತು, ತಂದೆ ಮಾಡಿದ್ದ. ರವಿವಾರ ಸುಟಿ ಇತ್ತು. ಮನೆಯಲ್ಲಿ ಗಂಡ ಇದ್ದ. ಪಕ್ಕದ ಮನೆಯವರ ಹಾರ ತಂದು ಬಂದಿತ್ತು. ಏನೋ ಕೊಳ್ಳ ಹಾಕೋದು ಹಾರ, ಬಂಗಾರದೊಂದು ಏನೋ ಹಾರ ಮಾಡಿಸಿದ್ರು. ಇವಳು ಹೆಂಡತಿ ಮನೆಯಲ್ಲೇ ಸಿಕ್ಕಿದ್ದ. ಸುಟಿ ಇತ್ತು, ದಿನಾಲು ಸಿಗ್ತಿದ್ದಿಲ್ಲ. ಹಾಗಾಗಿ ಬೆಳಗ್ಗೆ ಕೆಲಸ ಮತ್ತೆ ಡ್ಯೂಟಿಗೆ ಓಡಿ ಹೋಗ್ಬೇಕು, ಮತ್ತೆ ಬರಬೇಕು ನಡೆದಿತ್ತು. ಮತ್ತೆ ಹೇಳ್ತಾಳು ಹೆಂಡತಿ, ಏನ್ರಿ ಅದು ತುಂಬ ಚೆನ್ನಾಗೈತಿ ಹಾರ, ನಮಗೂ ಒಂದು ಹಾರ ತೊಗೊಂಬರಿ. ಆಯಿತು ತರೋಣ ಅಂತ. ಹೌದಾ, ತರ್ನೋ? ಯಾವಾಗ ತರ್ನ ಬಿಡು, ಏನಿಲ್ಲ. ಯಾವಾಗ ಕೇಳು ಬರೀ ಇದನ್ನೇ ಹೇಳ್ತಾರೆ. ಅವ ಯಾವ್ದಾರು ಒಂದು ಮಾಡೋಣ ಅವ್ರು ಮುಗಿತಲ್ಲ. ಯಾವಾಗ ಕೇಳು, ಯಾವ್ದಾರು ಒಂದು ಬೇಡ್ರ ನೀವು ಬರೇ ಹೀಗೆ ಹೇಳ್ತಾರೆ. ಅದೇನಲ್ಲ, ಅದು ನಮ್ಗೆ ಬೇಕಪ್ಪ ಅಂತ. ಬೇಕು ಅಂದರೆ ಬೇಕು. ಆಯ್ತು ತರೋಣ ಅಂತೆ. ಏನೋ ಸ್ವಲ್ಪ ಆಯಿತು. ಅದು ಅತ್ತೆ ಕೇಳಿಲ್ಲ. ಅತ್ತೆ ಹೊರಗೆ, ಇವ್ರಿಗೆ ಹೊರ ಮನ್ಯಾಗ. ಆಯಿತು, ಇಬ್ಬರು ಮಂದಿ ಸ್ವಲ್ಪ ಅದು ಬೇಕು ಆಯಿತು ತರೋ. ಹಾಗೆ ಏನೋ ಆಯಿತು ಕತೆ. ಇವನು ಯಾವಾಗಲೂ ಇದೇ ಹೇಳ್ತಾರೆ, ಭಾಳ ಜಿಪುಣ ಅಂತೆ. ಯಾರೇ ಅಂತೆ. ಆದರೆ ಅತಿ ಪ್ರೀತಿಯಿಂದಿದ್ದರು ಗಂಡ ಅಂತೆ. ಬಹಳಷ್ಟು ಅನ್ನೋನಾಗಿದ್ದರು. 2 ಮಕ್ಕಳ ತಾಯಿ, ತಂದೆ, ಅತ್ತಿ, ಮಾವ. ತುಂಬ ಗೌರವ ಇತ್ತು ಅವರಿಗೆ. ಆ ಪರಿಸರದಾಗ ಅವರಿಗೆ ತುಂಬ ಗೌರವ ಇತ್ತು, ಒಳ್ಳೆಯವರು ಇದ್ದರು.
ಇವನು 2 ಮಕ್ಕಳನ್ನ ಕರ್ಕೊಂಡ, ಮತ್ತು ತಾಯಿ ತಂದೆನ ಕರ್ಕೊಂಡ. ಏನಿಲ್ಲಮ್ಮ ಹತ್ರ ಅಲ್ಲೇ ಇದು ಒಂದು 5-6 ಕಿಲೋಮೀಟ್ರ್ ಹಳ್ಳಿ ಇತ್ತು. ತೋಟಕ್ಕೆ ಹೋಗಿ ಬರ್ರಿ ನಡ್ರಿ ಅಂತ ಹೇಳಿ, ಇನ್ನು ಮನ್ಯಾಗ ಕೊಡೋದು ಬೇಡ ಅಂಥೇಳಿ ಹೋಗಿಬಿಟ್ಟು. ಯಾರಿಗೆ ಎಂತ ಮನೆಯಲ್ಲಿ ಉಳಿದಳು. ಇವನು ಮಕ್ಕಳಿಗೆ ತಾಯಿ ತಂದೆ ಕರ್ಕೊಂಡ ಹಳ್ಳಿಗೆ ತೋಟಕ್ಕೂ ಆದ. ತೋಟ ಎಲ್ಲ ತಿರುಗಾಡಿದ. ಏನು ತೋಟದಾಗ ಏನು ಕೆಲಸ ಏನೂ ಎಲ್ಲ ಕೆಲಸ ಮಾಡೋದವ್ರಿಗೆಲ್ಲ ಹೇಗೆ ಮಾಡಿರಿ ಹಾಗೆ ಮಾಡಿರಿ ಎಲ್ಲ ಹೇಳಿದ. ಆಯಿತು. ಏನೋ ಅಲ್ಲಿ ಹೂವು ಇದ್ದು, ಹಣ್ಣ ಇದ್ದು, ಏನೋ ಕಬ್ಬ ಇದ್ದು, ಏನೇನೋ ಇತ್ತು ತೋಟದ, ಅದನ್ನೆಲ್ಲ ಅವ್ರ ಕೆಲಸಗಾರೆಲ್ಲ ತಂದ ಯಜಮಾನ್ರು ಅಂತೇಳಿ ಎಲ್ಲ ತಂದು ಹಾಕಿರು, ಡಿಕ್ಕಿದ ಹಾಕಿರು, ತೊಂದರು. ಮತ್ತು ಮಕ್ಕಳಿಗೆ ತಾಯಿ ಕರ್ಕೊಂಡ ಮನೆಗೆ ಬಂದ. ಮನೆಗೆ ಬಂದ ಎಲ್ಲ ಮನೇಲಿ ಒಳಗಲ್ಲ ಓದ್ಕೊಟ್ಟ. ಆಯಿತು. ಇವನು ಕೈ ಕಾಲು ನಡ್ಕೊಂಡು ಸುಮ್ಮನೆ ಖರ್ಚಿನ ಪೇಪರ್ ಓದ್ಕೊತ ಕೊಟ್ಟ. ಅವಳು ಮೂಕಲ್ಲೇ ಬಂದ ಒಂದು ಟೈಮಿಗೆ ನೀರಿಟ್ಟರು. ಆಯಿತು. ಸುಮ್ಮನೆ ನೀರು ಕುಡ್ದ. ಇವನು ಪೇಪರ್ ಆಯಿತು. ಅವ್ರ ಮಾತಿಲ್ಲ, ಇವ್ರ ಮಾತಿಲ್ಲ. ಅಡುಗೆ ಆಯಿತು. ಮಕ್ಕಳಿಗೆ ಮತ್ತು ಅತ್ತಿ ಮಾವಗ ಎಲ್ಲ ಊಟ ಬಡಿಸಿರು. ಇವರು 2 ಮಂದಿ ಗಂಡ ಹೆಂಡತಿ ಊಟಕ್ಕೆ ಕೂತರು. ಮೂಕಲ್ಲೇ ಗಂಡ ಏನು ತಿಂತಾನೋ ದಿನಾಲು ಗೊತ್ತಿದ್ದು ಅದನ್ನೆಲ್ಲ ಏನು ಮಾಡಿದ್ದು ಅದನ್ನೆಲ್ಲ ಹಾಕಿಳು, ತಾನು ಹಾಕ್ಕೊಂಡಳು. ಊಟ ಮಾಡಿರಿ 2 ಮಂದಿ. ನೀರು ಕುಡಿದೆ. ಇವನು ಸಾಕು ಅನ್ನಲಿಲ್ಲ, ಬೇಕು ಅನ್ನಲಿಲ್ಲ. ಅವರು ಏನಿತ್ತು, ಇನ್ನು ಬೇಕು ಕೇಳಲಿಲ್ಲ, ಸಾಕು ಕೇಳಿಲ್ಲ. ಹಾಗೆ ಎಲ್ಲ ಏನು ಮಾಡ್ರಿ ಎಲ್ಲ ಮೋಕಲೆ ಮೌನ್ಲೆ. ಅವನು ಎದ್ದ, ನೀರು ಕುಡ್ದ, ತನ್ನ ರೂಮಿಗೆ ಹೋಗಿಬಿಟ್ಟ. ಹೋಗಿ ಒಂದು ಸ್ವಲ್ಪ ಕೊತ್ತ ನೆನಪಾಯಿತು, ಬೆಳಗ್ಗೆ ಬಾಂಬೆ ಹೋಗಬೇಕು ನಾನು, ರಿಸರ್ವೇಷನ್ ಐತಿ, ಎಂತ ಮಾತಾಡೋಂಗಿಲ್ಲ, ಏನು ಮಾಡಬೇಕು ಭಗವಂತ ನಂದು ಗುಡಾಚರಿ. ಮಾತಾಡಿಸಿದ್ರೆ ನಾನು ಸೋಲ್ತೇನೆ, ನಾನು ಯಾಕೆ ಮಾತಾಡಬೇಕು, ಅವಳೇ ಮಾತು ಬಿಟ್ಟಿದ್ದಾಳಂತೆ. ಆದರೆ ಬೆಳಗ್ಗೆ 6 ಗಂಟೆ ಅಂದರೆ ನಾನು ರೈಲ್ವೆ ಸ್ಟೇಷನ್ಗೆ ಹೋಗ್ತಿಲ್ಲ, ರೆಡಿಯಾಗಿ ಹೋಗಬೇಕು. ಖರೀ ಹೇಗೆ ಮಾಡೋದು? ಒಂದು ಲೆಟ್ರ್ ತೊಗೊಂಡ, ಏನ ಪತಿ ದೇವಿ, ನಾನು ಬೆಳಗ್ಗೆ 6 ಗಂಟೆ ಬಾಂಬೆ ಹೋಗಬೇಕು, ನೀನು 4 ಗಂಟೆ ಹೇಳಬೇಕು, ಎಲ್ಲ ರೆಡಿ ಮಾಡಬೇಕು, ನನ್ನ 5 ಗಂಟೆಗೆ ನೀವು ಎಬ್ಬಿಸ್ಬೇಕು. ಒಂದು ಪೇಪರ್ ಮ್ಯಾಗೆಲ್ಲ ಬರೆದ, ಟಿಪಾಯಿ ಮ್ಯಾಗೆ ಇಟ್ಟ, ಮತ್ತು ಚೆಕ್ ಬಿಟ್ಟ. ಅವಳು ತಮ್ಮ ಕೆಲಸ ಏನಿತ್ತು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡ ರೂಮಿಗೆ ಬಂದರು. ಅದು ಟಿಪಾಯಿ ಮಗ ಒಂದು ಹಾಳೆ ಕಾಣ್ತು. ನೋಡ್ರು, ಏನು ಬರೆದಿದ್ದ ನೋಡಿದ, ತಿಳ್ಕೊಂಡ್ರು, ಅಲ್ಲಿ ಇಟ್ಟರು, ಮತ್ತು ಮಲ್ಕೊಂಡ್ರು. 4 ಗಂಟೆಗೆ ಎದ್ದಳು. ತಮ್ಮ ಮನೆ ಕೆಲಸ ಏನೈತೆ ಎಲ್ಲ ಸಾನು ಅದು ಇದು ಮಾಡಿರು. ಅವನು ಏನು ತಿಂತಾನು ಏನು ಅಂತಾನು ಎಲ್ಲ ಮಾಡಿ ರೆಡಿ ಮಾಡಿ ಟಿಫನ್ ಮಾಡಿ ಡಬ್ಬೆಲ್ಲ ಹಾಕಿ, ಪ್ಯಾಂಟು ಕೋಟು ಶರ್ಟು ಬೂಟು ಒಂದು ಏನಿತ್ತು ಎಲ್ಲ ರೆಡಿ ಮಾಡಿ ಸ್ನಾನಕ್ಕೆ ನೀರು ಕಾಸಿ ರೆಡಿ ಆಯಿತು. ಎಷ್ಟಕ್ಕ? 5 ಗಂಟೆ ರೆಡಿ ಆಯಿತು. ನಾನು ಯಾಕೆ ಮಾತಾಡಬೇಕು, ನಾನು ಯಾಕೆ ಎಬ್ಬಿಸ್ಬೇಕು, ಯಾಕೆ ಮಾತಾಡಬೇಕು? ನಾನು ಪೇಪರ್ ತೊಂದಳು, ಪತಿದೇವ ಗಂಟೆ 5 ಆಗಿದೆ, ಎಲ್ಲ ರೆಡಿ ಆಗಿದೆ, ತಾವು ಎದ್ದೇಳಬೇಕು. ಗಂಟೆ 5 ಆಗೈತೆ, ತಮ್ಮದು ಎಲ್ಲ ವ್ಯವಸ್ಥೆ ರೆಡಿ ಆಗೈತೆ, ತಾವು ಎದ್ದೇಳಬೇಕು ಅಂತ ಬರೆದ್ರು. ಆ ಟಿಪಾಯಿಗೆ ಇಟ್ಟು ಮತ್ತೆ ಚೆಕ್ ಬಿಟ್ಟು ಅವನು ಎದ್ದ. ಇದರಿಗೆ ಗಡಿಯಾರ ಇತ್ತು, ಗಂಟೆ 6 ಆಗಿತ್ತು. ಟ್ರೈನ ಗಂಟೆ 6 ಆಗಿತ್ತು. ಇವರು ಒಂದು ಅರ್ಧ ಗಂಟೆ ಮಲಗು, ದಿನಾಲು 5:15 ಎದ್ದು ಅನ್ನತ್ತೆ ತಮ್ಮ ಮನೆ ಕೆಲಸ, ಅರ್ಧ ಗಂಟೆ ಮಲ್ಕೊಂಡು ತಮ್ಮ ಮತ್ತೆ ಕೆಲಸಕ್ಕೆ ಹೋಗಿ ಎದ್ದು ಬಿಟ್ಟರು. ಇವರು ನೋಡಿದ ಗಂಟೆ 6 ಆಗಿತ್ತು, ಟ್ರೈನ್ ಮಿಸ್ ಆಯಿತು, ರಿಸರ್ವೇಷನ್ ಇತ್ತು, ಕಂಪ್ನಿ ಕೆಲಸ ಇತ್ತು, ಹೋಗಬೇಕಾಗಿತ್ತು. ಚಿಟ್ಟ ಭಾಳ ಬಂತು. ಏನು ಮಾಡಬೇಕು ಅಂತ ಆವಾಗ
ಒಂದು ಇಟ್ಟಿದ್ದವನು 2 ಕಾಣಿತು. ಏನು ಕಾಗದ ಅದು ನೋಡಿದ ಪತಿದೇವ ಎಲ್ಲ ರೆಡಿಯಾಗಿದೆ, ಗಂಟೆ 5 ಆಗಿದೆ, ತಾವು ಎದ್ದೇಳಬೇಕು ಬರ್ತಿತ್ತು. ಇಟ್ಟ ಮತ್ತೆ ಎಂಟೆಗೆ ಕರೆದ, ಕೊಡ್ರು ಅಂತ ಹೇಳಿದ. ಇಲ್ಲಿ ಕೊಡ್ರು ಅಂತ ಹೇಳಿದ. ಬಂದ ಕೊತ್ತರು. ಅವನು ಹೇಳ್ತಾನೆ ಎಂತೆಗೇನ, ಜಗಳ ಮಾಡ್ತಾ ಇರೋನು, ಜಗಳ ಬಂದ ಬೇಡ, ನಾನು ಮಾಡ್ತಾನೆ ಇರೋನು, ಕರೆ ಮಾತು ಬೇಕಾದ್ರೆ ಬಿಡೋದು ಬೇಡಪ್ಪ ಅಂತೆ. ಜಗಳ ಮಾಡ್ತಾನೆ ಇರೋನು, ಕರೆ ಮಾತು ಮಾತ್ರ ಬಿಡೋದು ಬೇಡ. ಇಬ್ಬರು ಮಂದಿ ಅಪ್ಸೆಟ್ ಆಯಿತು. ಅಂದರೆ ಹೇಳೋ ತಾತ್ಪರ್ಯ ಏನಂತಂದ್ರೆ, ಎಲ್ಲರಲ್ಲಿ ಇರುತ್ತೆ. ಜ್ಞಾನಿ ಎಷ್ಟು ಯಾವಾಗ ಭೀ, ಮೊನ್ನೆ ಒಂದು ಉದಾಹರಣೆ ಹೇಳಿದನು, ಜ್ಞಾನಿ ದಾನಿ ಕೂಡ್ರೆ ದಾರಿ 3 ಆಗುತ್ತೆ, ಜ್ಞಾನಿ ಅಜ್ಞಾನಿ ಕೂಡ್ರೆ ದಾರಿ 2 ಆಗುತ್ತೆ, ಅಜ್ಞಾನಿ ಕೂಡ್ರೆ ಒಂದೇ ದಾರಿ ಆಗುತ್ತೆ. ಹಂಗೆ ನಮ್ಮಲ್ಲೇ ಯಾವಾಗ ಭೀ ಜ್ಞಾನದಿಂದ ನಾವು ತಿಳ್ಕೊಂಡ್ರೆ ಏನಾಗ್ತೈತಿ, ಯಾವುದು ಜಗಳ ಆಗಲಿ, ಜುಟ್ಟಿ ಆಗಲಿ, ಯಾವುದೂ ಏನಾಗೋಲ್ಲ. ಅದೇನವ, ಬಾ ನಿನ್ನಂದು ಇಲ್ಲಿ ಸೀರೆ ಹಾಕಿ ನೋಡಿ ಬಿಡ್ತೇನೆ ನಂದು, ಏನಾಗುತ್ತೆ, ಲಡಾಯಿ ಆಗುತ್ತೆ, ಮಹಾಭಾರತ ಆಗುತ್ತೆ, ರಾಮಾಯಣ ಗೀತೆ ಇರಬೇಕು. ಈ ಗಂಟೆ ಎಷ್ಟು, ಈ ಗಂಟೆ ಎಷ್ಟು, ಹಾಂ 3 ಮಿನಿಟ್ ಐತಿ. ಹಾಂ ಟೈಮ್ ಆಯ್ತಲ್ಲ, ಅದೇನಿಲ್ಲ, 5 ಆಯ್ತಪ್ಪ. ಹಾಂ ಆಯ್ತಲ್ಲ, 7 ಮಿನಿಟ್ ಹೆಚ್ಚಾಗಿತ್ತಲ್ಲ. ಅಷ್ಟು ಪೂರ ಆಗಬೇಕು, ಮಾವೇರನ ಕತೆ ಮುಗಿಸಬೇಕು. ಸರಿ, ಈ ಮಹಾವೀರ ವೈದ್ಯ ಹೇಳ್ತಾನೋ, ನೀನು ಕಾಗಿ ಮಾಂಸ ತಿಂದ್ರೆ ಸರಿ ಹೋಗುತ್ತೆ ಅಂತ. ಅವನು ಹೇಳ್ತಾನೋ ಬೇಡ, ಹೇಳ್ತಾನೋ ನಾನು ಜೈನ ಸಾಧು ಹತ್ರ ನಾನು ನೇಮ ತಂದಿದ್ದೇನೆ, ನಾನು ಕಾಗಿ ಮಾಂಸ ತಿನ್ನೋದಿಲ್ಲ, ನನ್ನ ಪ್ರಾಣ ಹೋಗಲಿ, ನಾನು ತಿನ್ನೋದಿಲ್ಲ ಅಂತ ಹೇಳಿದ. ಅವಾಗ ಅವನ ಹೆಂಡತಿ, ಆ ಬೇಡನ ಹೆಂಡತಿ ಹೇಳ್ತಾಳು, ಮತ್ತು ಆ ಬೇಡನ ತಾಯಿ ಹೇಳ್ತಾಳು, ಏನಿಲ್ಲ ಇವನು ಸೋದರ ಮಾವನ ಮಾತು ಕೇಳ್ತಾನೋ, ಯಾವಾಗೂ ತಪ್ಪಂಗಿಲ್ಲ. ಏನು ಹೇಳ್ತಾನೆ ಸೋದರ ಮಾವ, ಅವನ ಮಾತು ಕೇಳ್ತಾನೋ ಅವನು ಕರೆಸಬೇಕು, ಮತ್ತು ಕಾಗಿ ಮಾಂಸದಾಗ ಔಷಧ ಹಾಕಿ ತಿನ್ನಿಸಿ ಇವನು ಬದುಕಿಸ್ಬೇಕು ಅಂತ. ಆವಾಗ ಆ ಸೋದರ ಮಾವನ ಒಂದು ಹಳ್ಳಿದಾಗಿದ್ದ ಎಲ್ಲ ಆ ಕಾಡಿನ ದಾರಿ ಇತ್ತು, ಕಾಡಿಗೆ ಹೊಟ್ಟು ಬರಬೇಕು ದಾರಿ ಇತ್ತು. ನೀವೆಲ್ಲ ಆರಾಮ್ ಸಿಟಿದಾಗ ನೋಡ್ರಿ, ಸೌತ್ ಕೇರಳ ಎಲ್ಲ ಜಂಗಲ್, ಅಲ್ಲೊಂದು ಮನೆ ಇಲ್ಲೊಂದು ಮನೆ, ರಾತ್ರಿ ಆಗಲಿ ಮಳೆ ಬೀಳೋಲ್ಲ, ಅವರು ನೆಟ್ವರ್ಕ್ ಇಲ್ಲ, ಹೋದ್ರೆ ಲೈನ್ ಹೋದ್ರೆ 4 ದಿವಸ 5 ದಿವಸ ಲೈನ್ ಬರೋಂಗಿಲ್ಲ, ಬಸ್ ಇಲ್ಲ, ಗೌರ್ಮೆಂಟ್ ಸರ್ಕಾರಿ ಬಸ್ ಇಲ್ಲ. ಎಷ್ಟು ಕಷ್ಟದಾಗಿದ್ದಾರೆ ಪಾಪ ಅವ್ರಂದ್ರೆ. ನಾನು ಜೀವನದಾಗ ನೋಡಿದ್ದಲ್ಲ ಇನ್ನ ತಕ್ಕ ಈ ಥರ ಏತಿ ದೇಶ ಅಂತೇಳಿ. ಆಮೇಲೆ ಆ ಕಾಡುಗೊಟ್ಟೆನಂತೆ ಆ ಸೋದರ ಮಾವ ಹೋಗಿ ಹೇಳ್ರು, ಹಿಂಗೆ ಈ ನಿಮ್ಮ ಹಳೆಗನೈತಿ ಆರಾಮಿಲ್ಲ, ಸರಿ ಇಲ್ಲ, ಕಾಗಿ ಮಾಂಸದಾಗ ಔಷಧ ಹಾಕಿ ಕೊಡಬೇಕಾಗಿತ್ತು, ಅವನು ತಗೋವಲ್ಲ, ಮತ್ತು ನೀವು ಬಂದು ಹೇಳಬೇಕು ಅಂತ. ಹೌದಾ ಅಂದ. ಅವನು ಎದ್ದ, ಒಂದು ಟಾವೆಲ್ ಹಗಲ್ ಮ್ಯಾಗ ಹಾಕೊಂಡ, ನಡಿಪ ಅಂಥೇಳಿ, ನಾನು ಬರ್ತೇನೆ, ನೀನು ಹೋಗಂತ ಹೇಳಿದ. ಬೆಳಗ್ಗೆ ಎದ್ದ, ದಾರಿ ಹಿಡ್ಕೊಂಡನೈತಿ, ಹಳೆಯನ ಹತ್ರ ಏನೈತಿ ಹೊಂಟಿದ್ದ ತಂಗಿ ಊರಿಗೆ. ಸೋದರ ಮಾವ, ಬೇಡನ ಸೋದರ ಮಾವ ಒಬ್ಬಳು ಹೆಣ್ಮಗಳ ದಾರಿಯಲ್ಲಿ ಕೊತ್ತಿ ಮಾತಾಡೋಕ್ಕೆ ಚಾಲು ಮಾಡಿದೆ. ಒಬ್ಬಳು ಸುಂದರ ಹೆಣ್ಮಗಳ ದಾರಿಯಾದಾಗ ಕೂತಿದ್ದಳು, ಅಂತೇಳಿ ಕಣ್ಣೀರು ಹಾಕ್ತಿದ್ದಳು. ಕಾಡ ಜಂಗಲ, ಇವನು ಬಂದ, ಯಾಕಮ್ಮ ಯಾಕೆ ಅಳ್ಕದಿ? ಅವಾಗ ಹೇಳ್ತಾಳಕ್ಕೆ,
ನೀನು ನಿಮ್ಮ ಹಳೆಯ ಕಾಗಿ ಮಾಂಸ ತಿನ್ನಕಿ ಹೊಂಟಿದ್ದೀನಿ ನೀನು. ಅವನು ಕಾಗಿ ಮಾಂಸ ತಿಂದ ಅಂದ್ರೆ ಅವನು ಇಲ್ಲೇ ಉಳ್ಕೊಂಡ್ಬಿಡ್ತಾನೆ. ಅವನು ಕಾಗಿ ಮಾಂಸ ತಿನ್ನದಿರಲ್ಲ, ಅವನ ಪ್ರಾಣ ಹೋಯ್ತಂದ್ರೆ ಈ ವನ ಏನೈತಿ ಇದರ ದೇವ ಆಗ್ತಾನ. ಇವನ ಈ ಕಾಡಿನ ದೇವಾಗಿ ಹುಟ್ಟುತ್ತಾನೋ ಅವನಿಗೂ ದೇವಗತಿಯ ಬಂದಾಗಿರ್ತೈತಿ. ನಾನು ಈ ಕಾಡಿನ ದೇವಿ ಇದೇನೋ ನನ್ನ ಗಂಡ ಆಗ್ತಾನವನು. ಅವನು ಸತ್ತ ದೇವಾಗಿ ಹುಟ್ಟುತ್ತಾನೋ ನನ್ನ ಗಂಡ ಆಗಿ ಬರ್ತಾನವನು. ಮತ್ತು ನೀನು ಹೋಗಿ ಕಾಗೆ ಮಾಂಸ ತಿನ್ನಿಸಿರ ಅವನು ಮತ್ತೆ ತಿರಂಚಿಗತಿಗೆ ಹೋಗ್ತಾನೋ ಅಂತ, ಪ್ರಾಣಿಯಾಗಿ ಹುಟ್ಟುತ್ತಾನೋ ಅಂತ. ಅವನು ನೀನು ದೇವಿ ಎಂಬ ಅವಳು ಪ್ರತ್ಯಕ್ಷ ಹಾಕಿನು ಏನು ಮಾಡಲು ಅವನು ದೇವಿ ಸ್ವರೂಪ ಏನಿದೆ ಅವನಿಗೂ ತೋರಿಸಿಳು. ಅವಾಗ ಏನಿದೆ ನಮಸ್ಕಾರ ಮಾಡ್ತಾನಮ್ಮ, ನಾನು ತಿನ್ಸಂಗಿಲ್ಲ, ತಾವು ಹೇಳಿದ್ದಾನೈತೆ ಆಗಲಿ ಅಂತ ಹೇಳಿದ. ಹೋದವ ಹೋಗಿ ಹೇಳ್ತಾನೋ ಒಳ್ಳೆಗ, ನೀನು ದಿಗಂಬರ ಸಾಧು ಹತ್ರ ನೀನು ನೇಮ ತಂದದಿ, ಕಾಗಿ ಮಾಂಸದ ನಿನ್ನ ಪ್ರಾಣ ಹೋಗಲಿ, ಆದರೆ ನೀನು ತಿನ್ನಕ್ಕೆ ಹೋಗಬೇಡ. ಈ ಕಾಡು ಏನೈತಿ, ಈ ಕಾಡು ನೀನು ದೇವಾಗಿ ಹುಟ್ಟತಿ, ಆ ದೇವಿಯನ್ನೇನೈತಿ ದಾರಿ ಕೈಕದಳು. ಈಗ ನೀವು ಯಾವುದಾದ್ರು ನೇಮ ತಗೊಂಡ ಸ್ವರ್ಗಕ್ಕೆ ಹೋದಿರಂದ್ರೆ 33 ಮಂದಿ ದೇವಿಗಳ ಅಲ್ಲಿ ವೈಕ್ರಿಕ್ ಶರೀರ. ಇಲ್ಲಿಗೆ ಏನೈತಿ 9 ತಿಂಗಳೇನೈತಿ, ಇದು ಕಳೆದು ಹೆರಿಗೆ ಆಗಿ ಏನು ಹುಟ್ಟತೈತಿ, ಹಾಗೆಲ್ಲ ಅಂತರ್ಮುಹೂರ್ತದಾಗ ಹುಟ್ಟತೈತಿ. ಇಲ್ಲಿ ಅಂತರ್ಮುಹೂರ್ತ ಅಂದ್ರೆ ಇಷ್ಟ 48 ಗಂಟೆಗೆ ಒಂದು ಅಂತರ್ಮುಹೂರ್ತ ಅಂತ ಹೇಳ್ತಾರೆ. ಇಲ್ಲಿ ಪ್ರಾಣ ಹೋಗಿ 48 ಮಿನಿಟ್ ಅಂದರೆ ದೇವಗತಿ ಆಗಿತ್ತಂದ್ರೆ ಅಲ್ಲಿ ಜನ್ಮ ಆಗ್ತಿ. ಅಲ್ಲಿ ಜನ್ಮ ಅವನು ಎದ್ದು ಕೊಂಡಸ್ತನಕ 33 ಮಂದಿ ದೇವಿಗಳು ಅಲ್ಲಿ ನಿಂತಿರ್ತಾರೆ. ಸ್ವರ್ಗದ ನೆನಪಾಗನ ಸ್ವರ್ಗದಾಗ ಹೆಣ್ಮಕ್ಳು ಹೆಚ್ಚಿದರು. ಯಾಕೆ ಗಂಡ ಮಕ್ಕಳಿಲ್ಲ, ಸ್ವರ್ಗದಾಗ ಹೆಚ್ಚು ಹೆಣ್ಣು ಮಕ್ಕಳದರು. ಯಾರು ಹೇಳ್ತಾರೆ? ಒಂದು ಜಪ್ಪನೆ ಕೊಡ್ತೇನೆ, ಆಶೀರ್ವಾದ ಪೂರ ಕೊಡ್ತೇನೆ, ಪಿಂಚಿಲ್ಲ. ಯಾರು ಹೇಳ್ತಾರೆ? ನಾನು ಕೇಳೋದು ಹೆಣ್ಮಕ್ಳ ಸ್ವರ್ಗದಾಗ ಯಾಕದಾರು ಅಂತ ಕೇಳೋದು. ಮೋಕ್ಷದ ವಿಷಯ ಭಾಷೆ ಐತದು. ಈಗ ನಾನು ಪ್ರಶ್ನೆ, ಗಂಡ ಮಕ್ಕಳ ಸ್ವರ್ಗದಾಗ ಭಾಳ ಕಮ್ಮಿ ಇದ್ದಾರೋ, ಹೆಣ್ಣು ಮಕ್ಕಳು ಹೆಚ್ಚಿಗಿದ್ದಾರೋ, ಮತ್ತು ಹೆಣ್ಣು ಮಕ್ಕಳು ಸ್ವರ್ಗ ಹೆಚ್ಚಿಗೆ ಹೋಗ್ತಾರೆ. ಸ್ವರ್ಗಕ್ಕೆ ಹೋಗೋದ ಹೆಚ್ಚಿಗೆ ಹೆಣ್ಣು ಮಕ್ಕಳೇ ಹೋಗ್ತಾರೆ. ಕಾರಣ ಅಂದ್ರೆ ಇವರಲ್ಲೇ ಧರ್ಮ ಅನ್ನೋದ, ನೇಮಗಳು ಅನ್ನೋದ, ಸಣ್ಣ ಪುಟ್ಟ ನೇಮಗಳ. ನಾನು ವಾಸ ಮಾಡ್ತೇನೆ, ನಾನು ಇಂಥದ ಏನೋ ಸಿಗರೇಟ್ ಸೇದಂಗಿಲ್ಲ, ಡ್ರಿಂಕ್ಸ್ ಮಾಡಂಗಿಲ್ಲ. ಮಾಡ್ತಿದ್ರೆ ಮಾಡ್ರಿ, ಅದೇನಿಲ್ಲ, ಅದೇನು ತೊಂದರೆ ಇಲ್ಲ, ಮಾಡ್ತಿದ್ರು ಮಾಡ್ರಿ. ಇಂಥವ ಸಣ್ಣ ಪುಟ್ಟಗಳು ನೇಮಗಳ. ರಾತ್ರಿ ನಾನು ಭೋಜನ ಮಾಡೋಂಗಿಲ್ಲ, ನಾನು ಲೋಪಿ ಬೆಳಗ್ತೇನೆ, ನಾನು ಮುನಿ ಆಹಾರ ಕೊಡ್ತೇನೆ, ನಾನು ಯಾರಾದ್ರೂ ಒಂದು ಹಸದವ್ರಿಗೆ ದಾನ ಕೊಡ್ತೇನೆ. ಪ್ರತಿ ಒಂದು ಹೆಣ್ಣು ಮಕ್ಕಳು ಹೆಂಗಿರ್ತಿತ್ತಂದ್ರೆ ಪ್ರತಿಯೊಬ್ಬರದ ಅದು ದಾನ ರೂಪ ಅನ್ನೋದು ಭಾಳ ದೊಡ್ಡದಿರ್ತೈತಿ. ನಾವಿಲ್ಲದ ಅವರಿಲ್ಲದ ಕೊಡ್ತಾರೋ, ನಾನು ಸಂಪಾದನೆ ಮಾಡಿದ್ದೆ ಅವರಿಲ್ಲದ ಕೊಡ್ತಾರೆ ಅನ್ನಬಹುದು. ಉತ್ತರ ಪ್ರದೇಶದಾಗ ಗಂಡ ಹೆಂಡತಿ ಇಬ್ಬರು ಮಂದಿ ಒಂದು ಏನಾರು ಹರಾಜು ಇರ್ತೈತಿ. ಸವಾಲ್ ಅಂತಾರೆ, ಹರಾಜು ಮಾಡ್ತಿರ್ತಾರೆ, ಸವಾಲ್ ಅಂತಾಳೆ. ಗಂಡ 1 ಲಕ್ಷ ಅಂದ್ರೆ ಇವಳು 1,25,000 ಅಂತಾಳು. ಅದೇ ಸವಾಲ. ಇವನು 1.5 ಲಕ್ಷ ಅಂತಾನು, ಅವಳು 3/4 ಅಂತಾಳು, 2 ಅಂತಾಳು. ಏನೋ
ಇದು ಯಾಕೆ ಹೀಗೈತಿ ಅಂದರೆ ಅವರಿಗೆ ಧರ್ಮದಲ್ಲಿ ನಾವು ಹಾಕಿರೋ ಬೀಜ ಎಷ್ಟು ಫಲ ಕೊಡ್ತೈತಿ ಅನ್ನೋದ ಅವ್ರಿಗೆ ಅನುಭವ ಐತಿ. ಗಂಡ ಮಾಡಿದ ಪುಣ್ಯ ಗಂಡಗೆ, ಹೆಂಡತಿ ಮಾಡಿದ ಪುಣ್ಯ ಹೆಂಡತಿಗೆ, ಅತ್ತೆದ ಸೊಸೆಗೆ ಬರಲ್ಲ, ಸೊಸೆದ ಅತ್ತಿಗೆ ಹೋಗೋದಿಲ್ಲ, ಮಕ್ಕಳದ ತಾಯಿಗೆ ಬರಲ್ಲ, ತಾಯಿಯದ ಮಕ್ಕಳಿಗೆ ಹೋಗೋದಿಲ್ಲ. ತಾವು ಏನು ಮಾಡ್ತೀರಿ ಈದಾಗ ಹೇಳಿದ್ರಿ, ನಾನು ಏನ ಕೃಷ್ಣ ನೀನೇ ಆಗಬೇಕು, ಮಹಾವೀರ ನೀನೇ ಆಗಬೇಕು. ಹೀಗಾಗಿ ಹೆಣ್ಣು ಮಕ್ಕಳದನತಿ ಸಣ್ಣ ಪುಟ್ಟಗಳ ನಿಯಮಗಳು ಮಾಡಿ ದಾನ ಧರ್ಮ ಮಾಡಿ ಹೆಚ್ಚಿಗೆ ಸ್ವರ್ಗ ಹೋಗ್ತಾರೋ. ಏನೋ ಒಂದು ಪಾಪ ಕ್ರಿಯೆ ಮಾಡಿ 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 ಹೆಚ್ಚು ಅಂದ್ರೆ 5ನೇ ಸ್ವರ್ಗ ತಕ್ಕ ನರಕಕ್ಕೆ ಹೋಗ್ತಾರೆ ಹೆಣ್ಣು ಮಕ್ಕಳು. ಅದ್ರ ಮುಂದೆ ಹೋಗೋದಿಲ್ಲ. ಏನು ಹೋಗೋದಿಲ್ಲ ಅಂತೇಳಿ ಹಂಗೆ ಮಾಡ್ಕೊತ ಹೋದೇ ರೀ. ಮತ್ತೆ 5 ಮುಂದೆ ನಾವು ಹೋಗಲ್ಲ. 5 ಅಂದ್ರೆ ಸಾಮಾನ್ಯ ಅಂತ ತಿಳ್ಕೊಬೇಡ್ರಿ ನೀವು. ಅಲ್ಲಿ ಬಂದ ಸಲ ಹೋಯ್ತು, ಮುಗಿಯಿತು ಕತೆ. ಯಾರು ಭಗವಂತು ಬರಂಗಿಲ್ಲ, ಯಾವ ದೇವಿ ಬರಂಗಿಲ್ಲ, ಯಾವ ಮಹಾರಾಜ ಬರಂಗಿಲ್ಲ. ನಮ್ಮದು ನಾವೇ ಅನುಭವಿಸ್ಬೇಕು. ಅಲ್ಲಿ ಭಯಾನಕ ಐತಿ ಮಕ್ಕಳ್ರಿ, ಅಲ್ಲಿ ಭಯಾನಕ ಐತಿ. ಯಾರು ಒಬ್ಬ ಹೇಳ್ತಾರೆ, ಭಯಾನಕ ಮಕ್ಕಳಲ್ಲಿ ಹೋಗ್ಬೇಡ್ರಿ ನೀವು ಅಂತ. ಹಂಗ ಮುಡಿ ಹೇಳ್ತಾರೆ, ಏನ ಮಕ್ಕಳ್ರಿ ಭಯಾನಕ ಐತಿ, ತಿರೆಂಚಿ ನರಕ ಭಯಾನಕ ಐತಿ, ನೀವು ಹೋಗ್ಬೇಡ್ರಿ ಅಲ್ಲಿ. ಒಳ್ಳೆ ದಾರಿ ಹೇಳ್ರಿ. 4 ದಾರಿ ಐತಿ. ದೇವ ಮನುಷ್ಯ ನರಕ ತಿರೆಂಚಿ, ಮನುಷ್ಯ ದೇವದ ಗತಿದಾಗ ಹೋಗ್ರಿ, ನರಕ ತಿರೆಂಚಿ ಗತಿದಾಗ ಹೋಗ್ಬೇಡ್ರಿ. ಪದೇ ಪ್ರತಿಯೊಬ್ಬ ಆಚಾರ್ಯ ಹೇಳ್ತಾರೆ. ಆಗ ಈ ಬೇಡನ ತಕ ಹೋಗ್ತಾನವನು. ಈ ಸ್ವಾಮಿಗೆ ದುಡ್ಡು ಕೊಟ್ಟು ಹಚ್ಚಿ 2 ದುಡ್ಡು ಕೊಟ್ಟು ಬಿಡಿಸ್ಬೇಕಾಗುತ್ತೆ, ಹೌದಲ್ಲ? ದುಡ್ಡು ಕೊಟ್ಟು ಹಚ್ಚೋದು, ಮತ್ತು 2 ಕೊಡ್ತಾನಪ್ಪ, ಬಿಡಪ್ಪ ನನ್ನ ಮನೆಗೆ ಬಿಡು ಹೋಗ್ತಾವ ನಾನು ಇಲ್ಲ. 10 ಮಿನಿಟ್ ಹೇಳಿದವ ಹಿಂಗೆ ಹೋಗ್ತಾನವ, ಆಗೈತಿ, ಟೈಮ್ ಆಗಿ ಹೋಗೈತಿ. ಅವನು ಹೋಗ್ತಾನೋ, ಹೇಳ್ತಾನೋ ಹಳ್ಯಾಗ, ನೀನು ಅದನ್ನೆಲ್ಲ ಮುಟ್ಕೋಬೇಡ, ನೀನು ಇದು ಮಾಡು. ಇವನಂತಾನು, ಬೇಡ, ಹೌದಾ ದೇವಿ ಭೇಟಿಯಾಗಿದ್ದಳ, ನಾನು ದೇವಿ ಗಂಡ ಆಗ್ತೇನೆ, ಹೌದಾ ಈ ಕಾಡಿನರ ದೇವ ಆಗ್ತೇನೆ. ಅವನು ಹೇಳ್ತಾನೋ, ಗುರುದೇವ ಭಗವಂತ ಗುರು, ನೀನು ಒಂದೇ ನನ್ನ ಹೆಂಡತಿ ಕಾಗಿ ಮಾಂಸ ಬಿಡಿಸಿದೆ. ಈ ಕಾಡಿನಾಗ ನಾನು ಅಲೆದು ಶಿಕಾರಿ ಮಾಡ್ಕೊಂಡು ತಿರುಗಾಡುತ್ತೇನೋ, ಈ ಕಾಡಿನ ದೇವ ಆಗಿ ನಾನು ಹುಟ್ಟುತ್ತೇನೆ. ಅಂದ ಬಳಿಕ ನಾನು ಎಲ್ಲ ಮಾಂಸ ಬಿಟ್ಟರೆ ನಾನು ಎಲ್ಲಿ ಹೋಗ್ಬೋದು ಅಂತ. ಎಲ್ಲ ನಾನು ತ್ಯಾಗ ಮಾಡ್ರೆ, ಸೆರೆ ಮಾಂಸ ನಾನು ಎಲ್ಲ ತ್ಯಾಗ ಮಾಡ್ರೆ ನಾನು ಎಲ್ಲಿ ಹೋಗಬೇಕು? ಗುರುದೇವ, ಗುರು ಸ್ಮರಣ ಮಾಡಿ ನಾನು ಜೀವನ ಪರ್ಯಂತ ಯಾವ ಮಾಂಸ ಸೆರೆ ಯಾವುದು ಮುಟ್ತದಲ್ಲ. ಆ ಗುರು ಸ್ಮರಣ ಮಾಡಿ ನೇಮಕರಣ ಮಾಡಿದ, ಸತ್ತವಾದ 5ನೇ ಸ್ವರ್ಗದಲ್ಲಿ ಹೋಗಿ ಹುಟ್ಟಿದ. ಅವನು ಅದೇ ಕ್ಷಣದಾಗ ಸತ್ತವಾದ. ನೇಮದೊಂದು ಕೆಲವೊಂದು 2 ಗಂಟೆ 3 ಗಂಟೆದಾಗ ಸೋದರ ಮಾವ ತನ್ನ ಊರಿಗೆ ಹೊಂಟಿದ್ದ. ಆ ದೇವಿ ಉಳ್ಳಾಡಿ ಅಳ್ತಿದ್ದಳು. ಯಾಕಮ್ಮ ಏನಾಯಿತು? ಅವನೇ, ನಾನೇನು ಹೇಳಿದ್ದು, ಒಂದು ಕಾಗಿ ಮಾಂಸ ತಿಂದ ಬೇಡ ಇಷ್ಟೇ ಹೇಳಂತೇಳಿದ್ದು, ನೀನು ಹೇಳಿದ ಎಲ್ಲ ಬಿಡಿಸಿದೆ. ಅವನು 5ನೇ ಸ್ವರ್ಗ ಆದ. ನನ್ನ ಗಂಡ ಆಗೋದಿಲ್ಲ, ನನ್ನ ಗಂಡ ಇನ್ನೂ ಇಲ್ಲ. ಅವನು 5ನೇ ಸ್ವರ್ಗದಾಗ ಹೋದ. 33 ಮಂದಿ ಅವಂಗ ರಾಣಿ ದೇವಿಗಳು ನಿಂತಿದ್ದಾರೆ ಅವಂಗ ಅಂತೇಳಿ. ಇಲ್ಲಿ ನಾನು ಒಬ್ಬಳೇ ಇದ್ನೋ, ಅಲ್ಲಿ 33 ಮಂದಿ ನಿಂತಿರು. ಸ್ವರ್ಗದಾಗ ಪ್ರತಿಯೊಬ್ಬ ದೇವಗ ಕಮ್ಮಿ ಅಂದ್ರೆ 33. ಇಂದ್ರ ಲಕ್ಷಾಣ ಗಂಟ್ಲೆ, ಅದು ಬೇರೆ. ಕಮ್ಮಿ ಅಂದ್ರೆ 33 ಮಂದಿ. ನೋಡ್ರಿ, ವಿಚಾರ ಮಾಡ್ರಿ. ಒಬ್ಬಳ ರಾಣಿ ಬಿಡ್ರಿ, 33 ರಾಣಿ 33 ದೇವಿಗಳು ಸಾಮಾನ್ಯ ಇಲ್ಲ. ಇಂದು ವಿಜಯ ಕ್ಷೇತ್ರ ವಿಜಯ ಯಾವ ಬೇಕಂದ್ರೆ
ಬೇಕಲ್ಲ ಏನೈತಿ ದೇವ ಈ ಮನದಾಗ ಏನೈತಿ ಎಲ್ಲ ನಿಮಗೆ ರೆಡಿಯಾಗಿ ನಿಂತಿರ್ತೈತಿ. ಹಂಗೆ ನೇಮ ತಗೋದ್ರಂದ್ರೆ ನೇಮದಿಂದ ನೀವು ಸ್ವರ್ಗ ಹೋಗ್ತೀರಿ. ನೇಮ ನೀವು ಗ್ರಹಣ ಮಾಡಲಿಲ್ಲ ಅಂದ್ರೆ ಅರ್ಧ ರೌದ್ರ ಧ್ಯಾನ ಮಾಡ್ರಂದ್ರೆ ಸರ್ಕಲ್ ಐತಿ. ಮೊನ್ನೆ ಹೇಳಿದೇನು ಗತಿ 4 ಒಂದು ಸರ್ಕಲ್ ಐತಿ. ಒಬ್ಬ ಯಜಮಾನ್ ನಿಂತಿದ್ದ, ಒಬ್ಬ ಯಜಮಾನ್ ಕಾರ್ ತಂದು ಹೋಗ್ತಾನೋ, ಯಜಮಾನ್ರೆ ಈ ದಾರಿ ಎಲ್ಲಿ ಹೋಗುತ್ತೆ, ಅವನು ಹೇಳ್ತಾರೆ ಅಣ್ಣ ದಾರಿ ಎಲ್ಲಿ ಹೋಗಲ್ಲ, ದಾರಿ ಎದ್ದೆಲ್ಲಿ ಇರುತ್ತೆ, ತಾವು ಎಲ್ಲಿ ಹೋಗಬೇಕು. ದಾರಿ ಎಲ್ಲೇ ಹೋಗೋದಲ್ಲ, ದಾರಿ ಎಲ್ಲೈತಿ ಅಲ್ಲೇ ಐತಿ, ತಾವು ಎಲ್ಲಿ ಹೋಗಬೇಕು. ಹೇಳೋ ತಾತ್ಪರ್ಯ 4 ಗತಿ ಐತಿ: ಸ್ವರ್ಗ, ಮೋಕ್ಷ, ಮನುಷ್ಯ ದೇವ, ನರಕ ತಿರಂಚೈತಿ. ತಾವು ಎಲ್ಲಿ ಹೋಗಬೇಕು ತಾವು ಆಲೋಚನೆ ಮಾಡ್ರಿ. ನರಕ ಸ್ಥಾನದಾಗೈತಿ, ದೇವಗತಿ ಸ್ಥಾನದೈತಿ, ಮನುಷ್ಯಗತಿ ಸ್ಥಾನದಾಗೈತಿ, ತಿರಂಚಿ ಸ್ಥಾನದಾಗೈತಿ. ನಾವು ಎಲ್ಲಿ ಹೋಗಬೇಕು ಮೊದಲು ನಿರ್ಧಾರ ಮಾಡಬೇಕು. ಒಳ್ಳೆ ಸ್ಥಾನಕ್ಕೆ ಹೋಗ್ಬೇಕಾದ್ರೆ ನಾವು ಒಳ್ಳೇದೇ ಮಾಡಬೇಕು. ನಿಮಗೆ ಫಸ್ಟೇ ಹೇಳಿದೆ ನಾನೇನು, 2 ಮಾತು ಮರಿಬೇಕು, 2 ಮಾತು ಮರಿಬಾರ್ದು. ಜೈ ಬಲು ಮಹಾವೀರ ಭಗವಾನಕ್ಕೆ ಜಯ.